बिले बतोरुक्रमविक्रमान्ये न शृण्वतः कर्णपुटे नरस्य जिह्वा सती दार्दुलिकेव सूत न चेत् प्रगायत्युरुगाय गाथाम्. ಶೌನಕರು ಮತ್ತು ಸೂತರು ಹೀಗೆ ಸಂಭಾಷಣೆ ಮಾಡ್ತಿದ್ದಾಗ ಶೌನಕರು ಸೂತರಿಗೆ ಹೇಳ್ತಾ ಇದ್ದಾರೆ, ಬಿಲೆ ಬತ ಉರುಕ್ರಮ ವಿಕ್ರಮಾನ್ಯೇ ನಶಣ್ವತಃ ಕರ್ಣಪುಟೆ ನರಸ್ಯ ಅಂತ ಈ ಮಾತಿನಿಂದ ಈ ಒಂದು 4 ಶ್ಲೋಕಗಳು ಕೂಡ ಬ್ರಹ್ಮಚರ್ಯದ ಮಹತ್ವವನ್ನೇ ಹೇಳ್ತವೆ. ಇದಾನಿಂ ತದ್ ವೈಪರೀತ್ಯೇನ ಅವಸ್ಥಾನಸ್ಯ ತೈರೇವ ನಿಂದಿತತ್ವಾಚ ತದಾವಶ್ಯಕಮಿತಿ ಭಾವೇನ ಆಹ. ಬ್ರಹ್ಮಚರ್ಯವನ್ನ ಅವಶ್ಯ ಸಂಪಾದನೆ ಮಾಡ್ಬೇಕು ನಾವು. ಸರ್ವಕರಣಾನಾಂ ಭಗವದ್ ವಿಷಯತ್ವ ರೂಪಂ ಬ್ರಹ್ಮಚರ್ಯಂ. ಬ್ರಹ್ಮಚರ್ಯ ಅಂದ್ರೆ ಇದು. ನಮ್ಮ ಎಲ್ಲ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಇವೆಲ್ಲವೂ ಕೂಡ ಭಗವಂತನಲ್ಲಿ ನಿಷ್ಠವಾಗಿರಬೇಕು ಅನ್ನುವುದೇ ಬ್ರಹ್ಮಚರ್ಯ. ಹೀಗೆ ಅದನ್ನು ಹಿಂದೆ ತೋರಿಸಿದ್ದಾರೆ. ಅದಕ್ಕಿಂತ ವಿರುದ್ಧವಾಗಿ ಬದುಕಿದರೆ ಅದೆಂಥ ಹೀನವಾದ ಬದುಕು ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈ ಭಗವಂತನ ಪರಾಕ್ರಮಗಳನ್ನ ನಮ್ಮ ಕಿವಿ ಕೇಳಬೇಕು. ಅದು ಕೇಳದೆ ಹೋದ್ರೆ ಅದೊಂದು ಕೇವಲ ರಂಧ್ರ ಇದ್ದ ಹಾಗೆ, ಅದರಿಂದ ಏನೂ ಉಪಯೋಗ ಇಲ್ಲ. ಅವು ಬೇಕಾದಷ್ಟು ಕರ್ಣಕುಂಡಲದಿಂದ ಮಂಡಿತ ಆಗಿರಬಹುದು, ತುಂಬಾ ಸುಂದರವಾಗಿದ್ದಿರಬಹುದು, ಆದರೆ ಅದರಿಂದ ಯಾವುದೇ ಉಪಯೋಗನೂ ಇಲ್ಲ. ನಶಣ್ವತಃ ಕರ್ಣಪುಟೆ ನರಸ್ಯ ಜಿಹ್ವಾ ಅಸತಿ ದಾರ್ದುಲಿಕೇವ ಸೂತ. ನಮ್ಮ ನಾಲಿಗೆ ಆ ಭಗವಂತನ ಚರಿತ್ರವನ್ನ ವರ್ಣಿಸಬೇಕು. ಅದಿಲ್ಲದೆ ಹೋದರೂ ನಮ್ಮ ನಾಲಿಗೆ ತುಂಬ ಚಮತ್ಕಾರವಾಗಿ ಮಾತನಾಡಬಲ್ಲದು, ತುಂಬ ಪರಿಣಾಮಕಾರಿಯಾಗಿ ಜನ ಮೆಚ್ಚುವಂತೆ ಮಾತನಾಡೋ ಶಕ್ತಿ ಅದಕ್ಕಿದ್ರು, ಶ್ರೋತೃಗಳನ್ನು ಅದು ಸೆಳೀತಾ ಇದ್ರು ಕೂಡ ಅದು ಕರ್ಕಶವಾಗಿ ಒಟಗುಟ್ಟುವ ಕಪ್ಪೆಯ ನಾಲಿಗೆಯಂತೆ ಅಶ್ರಾವ್ಯ ಆಗ್ತದೆ. ಅದರಿಂದ ಏನೂ ದುಃಖ ಇಲ್ಲ, ಅದರಿಂದ ಏನೂ ಸುಖ ಇಲ್ಲ ನಮಗೆ. ಲೋಕಮಾನ್ಯತಾ ಮಂಡಿತಾಪಿ ಮಂಡೂಕ ಜಿಹ್ವಾ ತುಲ್ಯ ಇವ. ಬೇಕಾದಷ್ಟು ಜನ ಇದಕ್ಕೆ ಮಾನ್ಯತೆ ಕೊಟ್ಟಿರಬಹುದು, ಒಳ್ಳೆ ಮಾತುಗಾರ ಅಂತ ಅವನಿಗೆ ಮಾನ್ಯತೆಯನ್ನು ಕೊಟ್ಟಿರಬಹುದು, ಆದರೆ ಕಪ್ಪೆ ಒಟಗುಟ್ಟಿದಂತೆ ಅವನು ಕೂಡ ಒಟಗುಟ್ಟಿದಂತೆ ಅಷ್ಟೆ. ಅದರಿಂದ ಯಾವುದೇ ರೀತಿಯಾದ ಉಪಯೋಗವೂ ಇಲ್ಲ. ನಮ್ಮ ತಲೆ ಅದು ಭಗವಂತನನ್ನ ವಂದಿಸಬೇಕು. ಅದು ಇಲ್ಲದೆ ಹೋದ್ರೆ ಅದು ಬೇಕಾದಷ್ಟು ಅಲಂಕಾರ ಮಾಡ್ಕೊಂಡಿರಬಹುದು, ಕಿರೀಟಾದಿಗಳನ್ನ ಧರಿಸಿರಬಹುದು ಅದು, ಆದರೆ ಅಂಥ ತಲೆಯಿಂದ ಯಾವುದೇ ಉಪಯೋಗ ಇಲ್ಲ. ಭಾರ ಪರಂ ಪಟ್ಟ ಕಿರೀಟ ಜುಷ್ಟಂ ಅಪಿ ಉತ್ತಮಾಂಗಂ ನನಮೇದ್ ಮುಕುಂದಂ ಶಾವೌ ಕರೌ ನೋ ಕುರುತಃ ಸಪರಿಯಾಂ ಹರೇರ್ ಲಸತ್ ಕಾಂಚನ ಕಂಕಣವ್ವಾ. ಇದೆಲ್ಲ 2ನೇ ಅಧ್ಯಾಯದ 3ನೇ ಸ್ಕಂದದ 20, 21, 22 ಮತ್ತು 23ನೇ ಶ್ಲೋಕ. ನಮ್ಮ ತಲೆ ಬೇಕಾದಷ್ಟು ಕಿರೀಟ ಇತ್ಯಾದಿಗಳನ್ನ ಧರಿಸಿರಬಹುದು, ಆದರೆ ಆ ತಲೆಯನ್ನು ನಾವು ನಮ್ಮ ಶರೀರದ ಮೇಲೆ ಹೊತ್ತಿರುವುದು ಸುಮ್ಮನೆ ಭಾರ ಹೊತ್ತಂತೆ. ಅದು ಭಗವಂತನಿಗೆ ನಮಸ್ಕರಿಸಿದ್ರೆ ಅದು ಇದ್ದುದಕ್ಕೆ ಸಾರ್ಥಕ. ಅದು ಉತ್ತಮಾಂಗ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಇಲ್ಲಿ ಬಂದಿಲ್ಲ, ನೆನಪು ಬಂತು ಅಂತ ಹೇಳಿದೆ. ತಲೆಯನ್ನು ಉತ್ತಮ ಅಂಗ, ಶ್ರೇಷ್ಠವಾದ ಅಂಗ ಅಂತ. ಶ್ರೇಷ್ಠವಾದ ಕೆಲಸ ಮಾಡಿದರೆ ಅದು ಶ್ರೇಷ್ಠವಾದ ಅಂಗ, ಇಲ್ಲದೆ ಹೋದ್ರೆ ಅದು ಉತ್ತಮ ಅಂಗ ಅಂತ ಕರೆಸ್ಕೊಂಡದ್ದು ಕೂಡ ವ್ಯರ್ಥ ಅಂತ ತಿಳ್ಕೊಳ್ಬೇಕು. ನಮ್ಮ ಕೈಗಳು ಬಂಗಾರದ ಕಂಕಣಗಳನ್ನು ಧರಿಸಿರಬಹುದು, ಆದರೆ ಅವು ಭಗವಂತನ ಪೂಜಾ ಮಾಡದೆ ಹೋದ್ರೆ ಶವದ ಕೈ ಇದ್ದಂತೆ, ಅಮಂಗಳದ ಕೈ ಅವು. ಮತ್ತೆ ನಮ್ಮ ಕಣ್ಣುಗಳು ಬರ್ಹಾಯಿತೆ ಲಿಂಗಾನಿ ಉಭಯ ವಿಧಾನೆ ಏನ ನಿರೀಕ್ಷತಃ ತೇ ನಲಿನ ದಲಾದಿ ಸದೃಶತೆಯ
ಜಠರ ಪಿಠರೀ ಪೂರ್ಣ ಪರೈಹಿ ಉಪವರ್ಣಿತೆ ದೃಷ್ಟ ಶತಸಹಸ್ರ ನಟನಾದಿ ನರ್ತನೆ ಅಪಿ ಬರಹಾಯಿತೆ ಪಿಚ್ಚ ಸದೃಶೆ. ನಮ್ಮ ಕಣ್ಣುಗಳು, ಆ ಕಣ್ಣುಗಳ ಮೂಲಕ ನಾವು ಭಗವಂತನ ಪ್ರತಿಮೆಗಳನ್ನ ನೋಡ್ಬೇಕು, ಎರಡೂ ಥರದ ಪ್ರತಿಮೆಗಳನ್ನು ನೋಡ್ಬೇಕಂತ. ಬರ್ಹಾಯಿತೇತೆ ನಯನೇ ನೃಣಾಂ ಲಿಂಗಾನಿ, ಯಾವೆರಡು ಲಿಂಗಗಳವು? ಉಭಯ ವಿಧಾನಿ ಲಿಂಗಾನಿ ಹಿಂದೆ ಬಂದಿದೆ. ಚಲ ಪ್ರತಿಮೆಗಳು ಮತ್ತೆ ಅಚಲ ಪ್ರತಿಮೆಗಳು ಎರಡನ್ನೂ ಕೂಡ ನಮ್ಮ ಕಣ್ಗಳು ನೋಡ್ಬೇಕು, ನೋಡಿ ಸಂತೋಷ ಪಡ್ಬೇಕು. ಹಾಗೆ ಮಾಡದೆ ಹೋದ್ರೆ ಈ ಕಣ್ಣುಗಳಿಗೆ ಎಂಥ ಸೌಂದರ್ಯ ಇದ್ರು ಅದರಿಂದ ಏನೂ ಉಪಯೋಗ ಇಲ್ಲ. ಜನ ಅದನ್ನ ಹೊಗಳ್ತಾ ಇರಬಹುದು. ನಲಿನ ದಲಾದಿ ಸದೃಶತೆಯ, ಕಮಲದಂಥ ಕಣ್ಣು ಅಂತ ಜನ ಅದನ್ನ ಬೇಕಾದಷ್ಟು ಪ್ರಶಂಸೆ ಮಾಡಿರಬಹುದು. ಆದರೆ ಅಂಥ ಕಣ್ಣಿನಿಂದ ಏನೂ ಉಪಯೋಗ ಇಲ್ಲ. ಮತ್ತೆ ದೃಷ್ಟ ಶತಸಹಸ್ರ ನಟನಾದಿ ನರ್ತನೆ ಅಪಿ, ಈ ಜಗತ್ತಿನಲ್ಲಿ ನಾನಾ ಥರದ ಮನರಂಜನಾ ಚಟುವಟಿಕೆಗಳನ್ನೆಲ್ಲ ಅವು ನೋಡಿರಬಹುದು. ಎಲ್ಲಾ ಥರದ ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಅವು ಸಾಧನ ಆಗಿದ್ರೂ ಇರಬಹುದು. ಆದರೆ ಅವು ನವಿಲುಗರಿ ಇದ್ದಂತೆ, ನೋಡ್ಲಿಕ್ಕೆ ಚಂದ ಅಷ್ಟೆ. ಆ ನವಿಲುಗರಿ ಭಗವಂತನನ್ನೇನು ಕಾಣೋದಿಲ್ಲ. ಅದರಂತೆ ಇವು ಕೂಡ. ಜಠರ ಪಿಠರಿ ಪೂರ್ಣ ಪರೈಹಿ ಉಪವರ್ಣಿತೆ. ನಮ್ಮ ಕಣ್ಣನ್ನ ಕಮಲದಂಥ ಕಣ್ಣು ಅಂತ ಹೀಗೆಲ್ಲ ಯಾರ್ಯಾರು ವರ್ಣನೆ ಮಾಡ್ತಿರ್ತಾರೆ. ಭಗವಂತನ ಕಣ್ಣನ್ನು ವರ್ಣನೆ ಮಾಡಿದರೆ ಸರಿ, ನಿಮ್ಮ ಕಣ್ಣನ್ನು ವರ್ಣನೆ ಮಾಡಿ ಉಪಯೋಗ ಏನು? ನಮ್ಮ ಕಣ್ಣನ್ನಾಗಲಿ ಮತ್ತು ಮೂಗನ್ನಾಗಲಿ ಇಡೀ ದೇಹದ ಸೌಂದರ್ಯವನ್ನಾಗಲಿ ಇದನ್ನೆಲ್ಲ ವರ್ಣನೆ ಮಾಡಿ ಏನು ಉಪಯೋಗ? ಆದರೂ ಈ ಜಗತ್ತಿನಲ್ಲಿ ಜನ ಯಾರ್ಯಾರನ್ನೋ ವರ್ಣನೆ ಮಾಡ್ತಿರ್ತಾರೆ. ಅದೆಷ್ಟು ಚೆನ್ನಾಗಿದೆ ಅಂದ್ರೆ, ಜಠರ ಪಿಠರಿ ಪೂರ್ಣ ಪರೈಹಿ, ಅಲ್ಲಿ ಪುರಾಣಿಕಾಚಾರ್ಯ ಅದನ್ನು ಅನುವಾದಿಸಿಲ್ಲ, ಒಂದು ಶಬ್ದ ಬಿಟ್ಟು ಹೋಗಿದೆ ಅಷ್ಟೆ. ಕಮಲದಂಥ ಕಣ್ಣುಗಳೆಂದು ಜನರಿಂದ ಹೊಗಳಿಸಿಕೊಂಡಿದ್ದರು ಅಂತ ಅಷ್ಟೇ ಇದೆ. ಯಾವ ಜನರಿಂದ ಅಂದ್ರೆ, ಆ ಜನರಿಗೆ ಏನಾಗಬೇಕಾಗಿದೆ? ಅವ್ರ ಹೊಟ್ಟೆ ತುಂಬಬೇಕಾಗಿದೆ, ಅವ್ರ ಸ್ವಾರ್ಥ ಇದೆ, ಅದಕ್ಕಾಗಿ ಅವ್ರು ಯಾರ್ಯಾರನ್ನು ಹೊಗಳ್ತಾರೆ. ಇದಕ್ಕೆ ಕಾರಣ ಅಂತ. ಮನುಷ್ಯನ ಸ್ಥಿತಿ ಎಲ್ಲಿಗೆ ಬಂದಿರ್ತದೆ ಅಂದ್ರೆ, ಅವನು ಯಾರ್ಯಾರನ್ನು ಈ ಜಗತ್ತಿನಲ್ಲಿ ಶ್ರೀಮಂತರನ್ನ ಮತ್ತೆ ಯಾರ್ಯಾರನ್ನು ಸ್ತ್ರೀಯರನ್ನ ಪುರುಷರನ್ನ ಅಧಿಕಾರಸ್ಥರನ್ನ ಇವರನ್ನೆಲ್ಲ ಹೊಗಳಿ ತನ್ನ ಕವಿತಾ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಹೊಟ್ಟೆ ಹೊರ್ಕೋಬೇಕಾಗಿರ್ತದೆ. ಅದಕ್ಕಾಗಿ ಜಠರ ಪಿಠರ, ಹೊಟ್ಟೆಯ ಒಂದು ಪಿಠರ ಒಳಗಿನ ಒಂದು ಪೊಳ್ಳು ಭಾಗ ಏನಿದೆ ಅದನ್ನು ತುಂಬಿಸ್ಕೋಬೇಕಾಗಿದೆ. ಅದನ್ನು ತುಂಬಿಸ್ಕೋಬೇಕಾದ್ರೆ ಹೀಗೆಲ್ಲ ಮಾಡ್ಬೇಕು. ಭಗವಂತನನ್ನ ನೇರವಾಗಿ ಕೇಳಿದ್ರೆ ಅವನು ಕೊಡ್ತಾನೆ, ಆದರೆ ಕೂಡ್ಲೆ ಕೊಡ್ತಾನೆ ಅಂತ ಇವ್ರಿಗೆ ಭರವಸೆ ಇರೋದಿಲ್ಲ, ಮತ್ತೆ ಅವನ ಅಷ್ಟು ಭಕ್ತಿ ಇರೋದಿಲ್ಲ. ಅದಕ್ಕಾಗಿ ಇವರು ಯಾರ್ಯಾರನ್ನು ಹೀಗೆ ಹೊಗಳ್ತಾರೆ. ಅದಕ್ಕೆ ಈ ಜಠರ ಪಿಠರಿ ಪೂರ್ಣ ಪರೈಹಿ ಅಂಥ ಜನರಿಂದ ವರ್ಣಿಸಲ್ಪಟ್ಟದ್ದು. ತಮ್ಮ ಹೊಟ್ಟೆಪಾಡಿಗಾಗಿ ಹೊಗಳ್ತಿರ್ತಾರೆ. ಹೊಗಳುವವರಿಗೆ ತಾತ್ಪರ್ಯನೂ ಏನಿರೋದಿಲ್ಲ. ಅದನ್ನ ಇಲ್ಲಿ ತಿಳ್ಕೊಳ್ಬೇಕಷ್ಟೆ. ಈ ಮಾತು ಬಹಳ ಸುಂದರವಾಗಿದೆ. ನಾನು ಈ ಒಂದೆರಡು ಸರಿ ಹಿಂದೆ ಹೇಳಿದ್ದೆ, ನಮ್ಮನ್ನು ಹೊಗಳುವವರು ಕೆಲವರು ಸಿಗ್ತಾರೆ, ನಮ್ಮನ್ನು ನಿಂದನೆ ಮಾಡುವವರು ಕೆಲವರು ಸಿಗ್ತಾರೆ. ಯಾರು ಹೊಗಳಿದ್ರೆ ನಮ್ಗೆ ಸಂತೋಷ ಆಗ್ತದೆ, ಹೊಗಳಬೇಕು ಅಂತ ನಿರೀಕ್ಷೆ ಮಾಡ್ತೀವಿ. ನಿರೀಕ್ಷಣೆ ಮಾಡದೆ ಅಂದ್ರೆ ಹೊಗಳಿದ್ರೆ ಸಂತೋಷ ಅಂತೂ ಆಗ್ತದೆ. ಆಗೋದಿಲ್ಲ ಅನ್ನೋ ಸುಳ್ಳು. ನಾವಿರೋ ಹಂತದಲ್ಲಿ, ನಮ್ಮ ಅಪಕ್ವ ಸ್ಥಿತಿಯಲ್ಲಿ ಸಂತೋಷ ಆಗೋದಿಲ್ಲ ಅನ್ನೋ ಸುಮ್ಮನೆ ಸುಳ್ಳದು. ಯಾರು ಬೈದ್ರೆ ದುಃಖ ಆಗ್ತದೆ, ಅದು ಸರಿಯೇ. ಯಾರಾದ್ರೂ ಬೈದಾಗ ದುಃಖ ಆಗೋದು, ಯಾರು ಹೊಗಳಿದಾಗ ಸಂತೋಷ ಆಗೋದನ್ನು ನಾವು ಮೇಲ್ನೋಟಕ್ಕೆ ತೋರಿಸದೇ ಇರ್ಬೋದು, ನಿಗ್ರಹಿಸ್ಕೊಂಡಿರ್ಬೋದು, ಆದ್ರೆ ಆಗೋದಿಲ್ಲ ಅನ್ನೋದು ಸುಮ್ಮನೆ. ಇಲ್ಲಿ ಯಾರು ಹೊಗಳಿದಾಗ ನಮ್ಗೆ, ಯಾರು ಬೈದಾಗ ನಮ್ಗೆ ಏನಾಗ್ತದೆ? ಅವ್ರು ಯಾವ ದುರ್ಗುಣಗಳನ್ನು ನಮ್ಮಲ್ಲಿ ಕಂಡು ಬೈತಾ ಇದ್ದಾರಲ್ಲ, ವಾಸ್ತವಿಕವಾಗಿ ಅದೇನು ಸರಿಯಲ್ಲ, ಅಂತ ದುರ್ಗುಣ ಏನು ನಮ್ಮಲ್ಲಿಲ್ಲ, ಅದು ಅವ್ರಿಗೆ ಕಾಣಿಸಿದೆ ಅಷ್ಟೇ. ದುರ್ಗುಣ ನಮ್ಮಲ್ಲಿಲ್ಲ, ಅವ್ರಿಗೆ ನಮ್ಮಲ್ಲಿ ದುರ್ಗುಣ ಕಂಡಿರುವುದು ಅವ್ರ ದೋಷ, ಕಣ್ಣಿನ ದೋಷ, ಅದು ಪೀತ ದೃಷ್ಟಿ ಅದು. ಆದ್ರಿಂದ ಅವ್ರು ಬೈತಾ ಇದ್ದಾರೆ ನಮ್ಮನ್ನ ಅಂತ ನಾವು ಸಿಟ್ಟು ಮಾಡ್ಕೊಳ್ತೇವೆ. ನಮ್ಮ ಬಗ್ಗೆ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ, ನಮ್ಮಲ್ಲಿ ಯಾವುದೇ ದೋಷ ಇಲ್ಲ, ದೋಷ ಇರುವುದೆಲ್ಲ ಅವ್ರ ಕಣ್ಣಿನಲ್ಲಿ, ಆದ್ರಿಂದ ಅವರು ದೋಷ ಕಂಡು ಬೈತಾ ಇದ್ದಾರೆ ಅಂತ ಅವ್ರ ಬಗ್ಗೆ ನಾವು ತೀರ್ಮಾನ ಮಾಡ್ಕೊಳ್ತೇವೆ. ಆದ್ರಿಂದ ಅವ್ರ ಬಗ್ಗೆ, ಬೈದ ವ್ಯಕ್ತಿಗಳ ಬಗ್ಗೆ ನಮಗೆ ಕೋಪವೂ ಬಂತು, ಅದೊಂದು ಅಪರಾಧ. ಮತ್ತೆ ಇದ್ದ ದೋಷಗಳನ್ನು ಗುರುತಿಸಿಕೊಳ್ಳಿಲ್ಲ ನಾವು. ನಮ್ಮೊಳಗೆ ದೋಷ ಇದ್ದೇವೆ, ಅದನ್ನು ನಾವು ಗುರುತಿಸ್ಕೊಳ್ಳಿಕ್ಕೆ ವಿಫಲರಾದ್ವಿ.
ತಿದ್ದುಕೊಳ್ಳೋದು ದೂರ ಉಳಿತು. ಹಾಗಾಗಿ ದೋಷ ಹಾಗೆ ಉಳಿತದೆ. ಆ ದೋಷಗಳು ಮತ್ತಷ್ಟು ದೃಢ ಆಗ್ತಾ ಹೋಗ್ತವೆ. ಇದು ಸಮಸ್ಯೆ, ಬೈದಾಗ ಇದು ಸಮಸ್ಯೆ. ಹೊಗಳಿದಾಗ ಏನ್ ಮಾಡ್ತೀವಿ, ಅವನು ವಾಸ್ತವಿಕವಾಗಿ ಇನ್ನೂ ಚೆನ್ನಾಗಿ ಹೊಗಳಬೇಕಾಗಿತ್ತು, ಕಡಿಮೆ ಹೊಗಳ್ತಾ ಇದ್ದಾನ ಅವನನ್ನ ಅಂತ ಅನ್ಕೋತೇವೆ. ಹೊಗಳಿದಾಗ ಅಲ್ಲ, ವಾಸ್ತವಿಕವಾಗಿ ಆ ಸದ್ಗುಣಗಳು ನನ್ನಲ್ಲಿಲ್ಲ, ಅವನಿಗೆ ಸುಮ್ಮನೆ ಕಾಣಿಸಿದೆ ಅಂತ ನಮ್ಗೆ ಯಾಕೆ ಅನ್ಸೋದಿಲ್ಲ ಅಂತ ನಾನು ಎಷ್ಟೋ ಸರಿ ಆಲೋಚನೆ ಮಾಡಿದ್ದೇನೆ. ಹೊಗಳಿದಾಗ ಹೌದು ಆ ಸದ್ಗುಣಗಳೆಲ್ಲ ನನ್ನಲ್ಲಿ ಇದ್ದೇ ಇದೆ, ಅದರಿಂದ ಅವನು ಹೊಗಳ್ತಾ ಇದ್ದಾನೆ ಅಂತ ಯಾಕೆ ತಿಳ್ಕೊತೀವಿ ನಾವು? ಅದು ಭ್ರಾಂತಿ ಅಲ್ವಾ? ಅವ್ರು ಹೊಗಳ್ತಿರೋದು ಯಾತಕ್ಕೆ? ಹೊಗಳ್ತಿರೋ ಜನ ಎರಡು ಥರದವರು. ಒಂದು ಜಠರ ಪಿಠರಿ ಪೂರ್ಣಪರರು, ತಮ್ಮ ಹೊಟ್ಟೆ ಪಾಡಿಗಾಗಿ ನಿಮ್ಮನ್ನು ಹೊಗಳ್ತಾ ಇದ್ದಾರೆ. ಅಂದ್ರೆ ಅವ್ರದ್ದೊಂದು ಏನೋ ಸ್ವಾರ್ಥ ಇದೆ, ಅದಕ್ಕಾಗಿ ಅವ್ರು ನಿಮ್ಮನ್ನು ಹೊಗಳ್ತಿದ್ದಾರೆ. ಸುಂದರರು ಅಂತ ಹೊಗಳ್ತಾರೆ, ಬುದ್ಧಿವಂತರು ಅಂತ ಹೊಗಳ್ತಾರೆ, ಪಂಡಿತರು ಅಧಿಕಾರಸ್ಥರು ಅಂತ ಹೊಗಳ್ತಾರೆ, ಎಲ್ಲ ಥರ ಆ ಥರ ಹೊಗಳೇ ಹೊಗಳ್ತಾರೆ. ವಾಸ್ತವಿಕವಾಗಿ ಅವರು ಸ್ವಾರ್ಥಿಗಳು, ಆದ್ರಿಂದ ಅವ್ರಿಗೊಂದು ಏನೊಂದು ಕಂಡಿದೆ ಹೊಗಳ್ತಾರೆ ಅಷ್ಟೆ. ಕಂಡಿಲ್ಲದೆ ಇದ್ರೂ ಹೊಗಳ್ತಾರೆ ಸ್ವಾರ್ಥಿಗಳಾದ್ರಿಂದ. ಆದರೆ ಇಲ್ಲೊಂದು ನಾವು ಹೀಗೆ ತಿಳ್ಕೊಬೇಕಲ್ಲ, ಹೊಗಳುವವರೆಲ್ಲ ಅಪ್ರಾಮಾಣಿಕರೇನಲ್ಲ. ಎಲ್ಲರೂ ಹೊಟ್ಟೆ ಹೊರೆಯುವುದಕ್ಕಾಗಿಯೇ ಹೊಗಳ್ತಾರೆ ಅಂತಿಲ್ಲ. ಪ್ರಾಮಾಣಿಕವಾಗಿ ಅವ್ರು ಕಂಡದ್ದನ್ನು ಹೇಳಬೇಕು, ಮುಕ್ತವಾದ ಮನಸ್ಸಿನಿಂದ ಹೇಳಬೇಕು, ಪ್ರಾಂಜಲ ಮನಸ್ಸಿನಿಂದ ಹೇಳಬೇಕು ಅಂತನವರು ಇರ್ತಾರೆ. ಆವಾಗಾದ್ರೂ ನಾವು ತಿಳ್ಕೊಳ್ಬೇಕಾದ್ದೇನೆಂದ್ರೆ, ಪಾಪ ಅವರೇನು ಹೊಟ್ಟೆ ಪಾಡಿಗಾಗಿ ನಮ್ಮನ್ನು ಹೊಗಳ್ತಿಲ್ಲ, ಅವರು ಅಪ್ರಾಮಾಣಿಕರಲ್ಲ, ಪ್ರಾಮಾಣಿಕರೇ, ಸಜ್ಜನರೇ ಅವರು. ಅವರಿಗೆ ನಮ್ಮಲ್ಲಿ ಇದೆ ಅಂತ ಕಾಣಿಸಿರಬಹುದು, ಆದ್ರೆ ವಾಸ್ತವಿಕವಾಗಿ ನಮ್ಮಲ್ಲಿ ಇದೆಯಾ, ಎಷ್ಟು ಮಟ್ಟಿಗಿದೆ ಅಂತೂ ಆಲೋಚನೆ ಮಾಡ್ಬೇಕಲ್ಲ. ಬೈದಾಗ ಹೇಗೆ ಕೂಡಲೇ ತೀರ್ಮಾನ ಮಾಡ್ತೀವಲ್ಲ, ಆ ದುರ್ಗುಣ ನನ್ನಲ್ಲಿ ಏನೂ ಇಲ್ಲ, ನಂದೇನೂ ತಪ್ಪಲ್ಲ, ಅವನದೇ ತಪ್ಪು, ಅವನು ಕಂಡಿದ ಅದು, ಅವನದೇ ದೃಷ್ಟಿ ದೋಷ ಅಂತ ಅವನನ್ನು ಹೇಗೆ ನಾವು ಕೂಡಲೇ ತೀರ್ಮಾನ ಮಾಡ್ತೀವೋ, ಹಾಗೆ ಹೊಗಳಿದಾಗ ಆ ಹೊಗಳಿಕೆಗೆ ಪಾತ್ರವಾದ ಗುಣ ನನ್ನಲ್ಲಿಲ್ಲ. ಪಾಪ ಅವ್ರೇನೋ ಹೊಗಳಿದ್ದಾರಷ್ಟೇ, ಅವ್ರಿಗೆ ಕಂಡಿದ್ದು ಸರಿ ಇರ್ಲಿಕ್ಕಿಲ್ಲ, ಅಥವಾ ಸ್ವಲ್ಪ ಕಂಡಿರ್ಬೋದು, ಕಂಡಿದ್ದು ಸ್ವಲ್ಪ ಇದ್ದದನ್ನು ಬಹಳ ಹೊಗಳಿದ್ದಾರೆ ಅಂತ ನಾವು ಯಾಕೆ ತಿಳ್ಕೊಳ್ಳೋದಿಲ್ಲ? ಹೊಗಳುವವರು ಈ ಥರ ಎರಡು ಥರ, ಒಂದು ಸ್ವಾರ್ಥಿಗಳು, ಇನ್ನೊಂದು ಸ್ವಾರ್ಥಿಗಳಲ್ಲದೆ ಹೋದ್ರು ಪ್ರಾಮಾಣಿಕರಾದರೂ ಕಂಡಿದೆ, ಆದರೆ ಅವರು ಪೂರ್ಣವಾಗಿ ಅವ್ರು ನಮ್ಮಲ್ಲಿ ಗುರುತಿಸಿರುವ ಗುಣ 100% ಇದೆ ಅಂತ ಇರೋದಿಲ್ಲ. ಒಬ್ಬ ಮನುಷ್ಯ ಅವನು ಎಷ್ಟು ಸುಂದರ ಆಗಿರ್ಲಿಕ್ಕೆ ಸಾಧ್ಯ? ಒಬ್ಬ ಮನುಷ್ಯ ಎಷ್ಟು ದೊಡ್ಡ ಪಂಡಿತ ಆಗಿರ್ಲಿಕ್ಕೆ ಸಾಧ್ಯ? ಕಣ್ಣು ಸುಂದರವಾಗಿದೆ ಅಂತ ವರ್ಣನೆ ಮಾಡಿದ್ರೆ, ನಿಮ್ ನಾಲಿಗೆ ಅದ್ಭುತವಾಗಿ ಮಾತಾಡ್ತದೆ ಅಂತ ಯಾರು ನಿಮ್ಮನ್ನು ಪ್ರಶಂಸೆ ಮಾಡಿದ್ರೆ, ಅದು ಎಷ್ಟರ ಮಟ್ಟಿಗೆ ಇರ್ಲಿಕ್ಕೆ ಸಾಧ್ಯ? ಅದನ್ನೆಲ್ಲ ಇಲ್ಲಿ ಹೇಳ್ತಿದ್ದಾರೆ. ಜಠರ ಪಿಠರಿ ಪೂರ್ಣ ಪರೈಹಿ ಅಂತ ಅನುವಾದ ಮಾಡಿ ಅಲ್ಲಿ ಬಂದಿಲ್ಲ, ಆದ್ರೆ ಆ ಅನುವಾದ ನಮ್ಮನ್ನು ಎಚ್ಚರಿಸ್ತದೆ. ಯಾರು ಹೊಗಳಿದಾಗ ಈ ತರ ಒಂದು ಎಚ್ಚರ ಇಲ್ಲಿ. ಹೊಗಳುವುದು ತೆಗಳುವುದು ಮನುಷ್ಯನ ಸ್ವಭಾವ ಅಷ್ಟೇ, ಅವ್ರು ಮಾಡ್ತಾರೆ ಹಾಗೆ. ಅವ್ರು ಬೈದಾಗ ದುಃಖ ಪಡ್ಬೇಕಾಗಿಯೂ ಇಲ್ಲ, ಅವ್ರು ಹೊಗಳಿದಾಗ ಸಂತೋಷ ಪಡ್ಬೇಕಾಗಿಯೂ ಇಲ್ಲ ಅನ್ನೋದನ್ನ ತೋರಿಸ್ತದೆ ಅಷ್ಟೆ. ಅಂತೂ ನವಿಲು ಗರಿಗಳಂತೆ ಅದೊಂದು ಚಿತ್ರ ಅಷ್ಟೆ, ಅದರಿಂದ ಏನೂ ಉಪಯೋಗ ಇಲ್ಲ. ಮತ್ತೆ ಭಗವಂತನ ಕ್ಷೇತ್ರಗಳಿಗೆ ನಾವು ಪ್ರಯಾಣ ಮಾಡಬೇಕು. ಯಹ ಹರೇಹ ಕ್ಷೇತ್ರಾಣಿ ನಾನೂ ವ್ರಜತಃ, ಅಲ್ಲಿ ಯೌ ಹರೇಹೇ ಕ್ಷೇತ್ರಾಣಿ ನಾನೂ ವ್ರಜತಃ ತೌ ಶತ ರಾಜಸ್ಥಾನ ವಿಹರಣ ಪಟುತರಾವಪಿ ರಾಜಶತ ವರ್ಣಿತವು ನೃಣಾಂ ಪಾದವು ಪಾದತಯ ಜಾತಾವಪಿ. ಅಲ್ಲಿ ಯೋ ಅಂತಿದೆ ಶ್ಲೋಕದಲ್ಲಿ, ಸಂಸ್ಕೃತದ ವ್ಯಾಖ್ಯಾನದಲ್ಲಿ ಯೋ ಅಲ್ಲ, ಅದು ಯೌ ಹರೇಹ ಕ್ಷೇತ್ರಾಣಿ ನಾನೂ ವ್ರಜತಃ ತೌ ಅಂತ ಆಗ್ಬೇಕು. ಇವು ಕಾಲ್ಗಳು ಭಗವಂತನ ಕ್ಷೇತ್ರಗಳಿಗೆ ಹೋಗ್ಬೇಕಾಗಿತ್ತು, ಹೋಗಲಿಲ್ಲ. ಅದನ್ನೆಲ್ಲಿ ಹೋಗಿವೆ ಅಂದ್ರೆ ಶತ ರಾಜಸ್ಥಾನ ವಿಹರಣ ಪಟುತರಾವಪಿ, ಹೊಟ್ಟೆಪಾಡಿಗಾಗಿ ಯಾರ್ಯಾರನ್ನೂ ಅವಲಂಬಿಸಬೇಕಾಗಿದೆ. ಆದ್ರಿಂದ ನೂರಾರು ರಾಜರು, ನೂರಾರು ಜನ ಶ್ರೀಮಂತರು ಅಂತೂ ನಮ್ಗೆ ಯಾರು ಕೊಡ್ತಾರಲ್ಲ, ದಾನ ಯಾರು ಕೊಡ್ತಾರಲ್ಲ, ಅವ್ರ ಹತ್ರ ಹೋಗ್ತಾ ಇವೆ. ನೂರಾರು ಅಂತ ಅರ್ಥ. ಅವರ ಆಸ್ಥಾನಗಳಿಗೆ, ಅವ್ರ ಮನೆಗಳಿಗೆ ವಿಹರಣ, ಅಲ್ಲಿ ಹೋಗೋದು ಬರೋದು, ನಿತ್ಯ ನಾಳೆ ಮತ್ತೊಬ್ರು ಕರೀತಾರೆ ಅಲ್ಲಿ ಹೋಗೋದು, ಕರೀದೇ ಇದ್ರು ಅಲ್ಲಿ ಹೋಗೋದು, ಈ ತರ ಮಾಡ್ತಾ ಇರ್ತವೆ. ಪಟುತರಾವಪಿ, ಹೋಗಿ ಹೋಗಿ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಕಾಲುಗಳಿಗೆ. ಪಟುತರಾವಪಿ ರಾಜಶತ ವರ್ಣಿತವು, ಅವರು ಬಂದವರು ನಿಮ್ಮನ್ನ ಸನ್ಮಾನಿಸ್ತಾರೆ, ಅವ್ರು ನಿಮ್ಮನ್ನ ಕರ್ಕೊಂಡು ಹೋದವರು. ಅಲ್ಲಿ ಏನಿದೆ ಅಂದ್ರೆ ನೃತ್ಯ ಕಲೆ, ನಿರಂತರ ದೊಡ್ಡ ದೊಡ್ಡ ರಾಜಸ್ಥಾನಗಳಿಗೆ ಹೋಗಿ ನೃತ್ಯ ಕಲೆಯಿಂದ ಸನ್ಮಾನವಾಗ್ತಾ ಇದ್ರು ಕೂಡ ಆ ಕಾಲುಗಳು ವ್ಯರ್ಥವಾಗಿ ಹುಟ್ಟಿವೆ. ದೇಹ ಹುಟ್ಟಿದ ಕಾಲು ಹುಟ್ಟಿವೆ ಅಷ್ಟೆ. ಇಲ್ಲಿ ನೃತ್ಯ ಕಲೆಯಿಂದ ಅಂತಿದೆಯಲ್ಲ, ರಾಜಶತ ವರ್ಣಿತವು, ಆ ರಾಜರು ನಿಮ್ಗೆ ಸನ್ಮಾನ ಮಾಡ್ತಾರೆ, ಒಳ್ಳೆ ನೃತ್ಯ ಮಾಡಿದ್ದಾರೆ ಇವರು ಅಂತ. ನನಗೆ ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ, ನಮ್ಮಲ್ಲಿ ಒಬ್ರು ತುಂಬಾ ದೊಡ್ಡ ನೃತ್ಯಗಾತಿ ಇದ್ರು. ಅವರ ಕಾಲುಗಳಿಗೆ ಅದೆಷ್ಟೋ ದೊಡ್ಡ ಮೊತ್ತದ ವಿಮಾ ಮಾಡಿದ್ರಂತೆ, ಇನ್ಶೂರೆನ್ಸ್ ಮಾಡಿದ್ರಂತೆ.
ನೆನಪಿಗೆ ಬರ್ತದೆ. ಆ ನೃತ್ಯಗಾತಿಗೆ ಮತ್ತೆ ಕೆಲವು ಆಟಗಾರರ ಕಾಲುಗಳಿಗೆ ವಿಮಾ ಮಾಡಿದ್ರಂತ. ಯಾಕಂದ್ರೆ ಅಷ್ಟೆಲ್ಲ ಲೌಕಿಕ ಸಾಧನೆ ಮಾಡ್ತಾ ಇದ್ರು ಕೂಡ ಅದಕ್ಕೆ ಸ್ಥಿರತೆ ಇಲ್ಲ. ಸ್ಥಿರತೆ ಇಲ್ಲದೆ ಇರುವುದರಿಂದ ಅದಕ್ಕೆ ಏನು ಅಪಾಯ ಆಗ್ಬಿಡ್ತದೆ ಅಂತ ವಿಮಾ. ಕ್ಷೇತ್ರಗಳಿಗೆ ಹೋಗಿ, ಭಗವಂತನ ಕ್ಷೇತ್ರಗಳಿಗೆ ಹೋಗಿ ಏನೂ ಅಪಾಯ ಇಲ್ಲ, ಇದ್ದ ಲೌಕಿಕ ಅಪಾಯ ಎಲ್ಲ ತಪ್ತದೆ, ಯಾವ ವಿಮಾವೂ ಬೇಕಾಗಿಲ್ಲ, ಯಾವ ಇನ್ಶೂರೆನ್ಸು ಬೇಕಾಗಿಲ್ಲ. ಇದು ನಮ್ಮ ಸ್ಥಿತಿ. ರಾಜಶತ ವರ್ಣಿತವು ದೃಣಾಂಪಾದು ಪಾದತಯ ಜಾತಾವಪಿ, ಅದರಿಂದ ಏನೂ ಉಪಯೋಗವಿಲ್ಲ. ದ್ರುಮ ಜನ್ಮ ಭಾಜವು ದ್ರುಮತಯ ಜನನಮಿವ ಪ್ರಾಪ್ತಾವಿವ. ಎಂದಿಗೂ ಈ ಗಿಡಗಳಿಗೂ ಓಡಾಡ್ಲಿಕ್ಕೆ ಆಗೋದಿಲ್ಲ. ಗಿಡಗಳಿಗೂ ಪಾದ ಇದೆಯಲ್ಲ, ಯಾಕಂದ್ರೆ ಗಿಡಗಳನ್ನ ಪಾದಪ ಅಂತ ಕರೀತಾರೆ. ಪಾದ ಅಂದ್ರೆ ಬೇರು, ಬೇರಿನಿಂದ ಹೀರ್ತಾವೋ ಅದರಿಂದ ಅವುಗಳನ್ನು ಪಾದಪ ಅಂತಾರೆ. ಆದ್ರೆ ಗಿಡಗಳ ಪಾದಕ್ಕೆ ಯಾರು ಬಹಳ ಹೊಗಳ್ತಾರೇನು? ತುಳಸಿ ಗಿಡ, ಅಶ್ವತ್ಥ ಗಿಡ ಆದ್ರೆ ಅದಕ್ಕೆ ನಮಸ್ಕಾರ ಮಾಡ್ತಾರೆ. ಆದ್ರೆ ಆ ಪಾದಗಳನ್ನು ಯಾರು ಏನು ಹೊಗಳೋದಿಲ್ಲ ಅಂತೂ ಹುಟ್ಟಿದೆ ಆ ಪಾದ. ಹೊಟ್ಟೆಪಾಡಿಗಾಗಿ ಗಿಡದ ಜೀವನ ನಡಿಬೇಕು, ಆ ಪಾದ ಇದೆ. ನಮ್ಮದು ಅಷ್ಟೇ ಪಾದ. ಇದರಂತೆ ಗಿಡದ ಕಾಲುಗಳಂತೆ ಈ ಕಾಲುಗಳು ಕೂಡ ವ್ಯರ್ಥ ಅಂತ ಅದರ ಅರ್ಥ. ಅಲ್ಲಿ ನ ಅನುವ್ರಜತಃ, ನೀವು ಸ್ವಯಂ ಯಾತ್ರೆ ಮಾಡ್ಲಿಕ್ಕೆ ಆಗದೆ ಇರಬಹುದು. ಸ್ವಯಮೇವ ಗಮನಾಭಾವೇಪಿ ಗಚ್ಚತಃ ಅನುಗಮನೇನಾಪಿ ಭಾವ್ಯಂ. ನೀವೇ ಹೋಲಿಕಾಗದೆ ಇರ್ಬೋದು. ಕೆಲವು ಬಾರಿ ದುಡ್ಡು ಇಲ್ಲದೆ ಹೋಲಿಕಾಗ ಕಷ್ಟ ಇದೆ, ಅದರಿಂದ ಹೋಲಿಕಾಗಿಲ್ಲ, ಅದು ಸರಿ. ಕೆಲವು ಸರಿ ದುಡ್ಡು ಇದ್ರೂ ಕೂಡ ಹೋಲಿಕಾಗದೆ ಇರ್ಬೋದು. ಹಾಗಾದಾಗ ಯಾರು ಕರೆದಾಗ ನನಗೆ ದುಡ್ಡಿಲ್ಲ ಅಥವಾ ದುಡ್ಡಿದ್ರು ಪುರುಸೊತ್ತಿಲ್ಲ ಅಂತ ಹೇಳಿ ಯಾತ್ರೆ ತಪ್ಪಿಸ್ಕೋತೀವಲ್ಲ, ಅವೆಲ್ಲ ವ್ಯರ್ಥವಾದ ಕಾಲುಗಳು ಅಂತದ್ರ ತಾತ್ಪರ್ಯ. ಇಲ್ಲೊಂದು ವಿಷಯ ನಾವು ಹೇಳಬೇಕು. ಇದು ನೂರಾರು ರಾಜಸ್ಥಾನಗಳಿಗೆ, ದೊಡ್ಡ ದೊಡ್ಡ ಶ್ರೀಮಂತರ ಪ್ರದೇಶಗಳಿಗೆ, ಅವ್ರ ಮನೆಗಳಿಗೆ ಹೋಗಿ ಅಲ್ಲಿ ನೃತ್ಯ ಇತ್ಯಾದಿಗಳನ್ನು ಮಾಡಿ ಅವರಿಂದ ಹೊಗಳಿಸ್ಕೊಂಡಿದ್ರು ಕೂಡ ಇವು ಕಾಲುಗಳು ವ್ಯರ್ಥ ಅಂತ. ಇದು ನಮ್ಮ ಸಮಸ್ಯೆ. ಬರೀ ಹಾಗೆ ಯಾಕೆ ಅರ್ಥ ಮಾಡ್ಬೇಕು? ನೃತ್ಯಗಾರರಿಗೆ ಮಾತ್ರ ಇದು ಯಾಕೆ ಸಂಬಂಧಪಟ್ಟದ್ದು? ನಮ್ಮನ್ನು ಕೂಡ ಕೆಲವರು ಕರೀತಿರ್ತಾರೆ, ಬನ್ನಿ ನಿಮ್ಮ ಪಾದ ಧೂಳಿಯಿಂದ ನಮ್ಮ ಮನೆಯನ್ನು ಪವಿತ್ರ ಮಾಡಿ ಅಂತ. ಇದು ನಮ್ಮ ಭ್ರಾಂತಿ, ನಮ್ಮ ಅಹಂಕಾರದ ಹೆಚ್ಚಳಕ್ಕೆ ಕಾರಣ ಅಲ್ಲ. ನಿಮ್ಮ ಪಾದ ಧೂಳಿಯಿಂದ ನಮ್ಮ ಮನೆಯನ್ನು ಪವಿತ್ರ ಮಾಡಿ ಅಂತ ಕರಿತಾ ಇರ್ತಾರೆ, ನಾವು ಹೋಗ್ತಾ ಇರ್ತೇವೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ನೃತ್ಯ ಮಾಡುವವರು ಅದನ್ನೇ ಮಾಡೋದು, ಕಾಲಿನಿಂದ ಚೆಂಡಾಡುವವರು ಅದನ್ನೇ ಮಾಡೋದು, ಹೊಟ್ಟೆಪಾಡಿಗಾಗೇ ಮಾಡೋದು. ಮತ್ತೆ ಹೊಟ್ಟೆಪಾಡಿಗಾಗಿನೇ ಶಾಸ್ತ್ರ ಪ್ರವಚನ ಇದು. ಆದರೆ ಈ ಕಾಲುಗಳು ನೃತ್ಯಗಾತಿಯರ ಕಾಲುಗಳಿಗೂ ಆಟಗಾರರ ಕಾಲುಗಳಿಗೂ, ದಾನ ದಕ್ಷಿಣೆ ಸ್ವೀಕಾರಕ್ಕಾಗಿ ಅಲ್ಲಿ ಅಲೆಯುವ ಕಾಲುಗಳಿಗೂ ಏನು ವ್ಯತ್ಯಾಸ ಇಲ್ಲ. ಎಲ್ಲಾ ಕಾಲುಗಳು ವ್ಯರ್ಥವಾದ ಕಾಲುಗಳಷ್ಟೇ. ಅದನ್ನು ನಾವು ತಿಳ್ಕೋಬೇಕಲ್ಲ. ಬರೇ ನೃತ್ಯಗಾರರಿಂದ ರಾಜಸ್ಥಾನ ಅಷ್ಟೇ ಅಲ್ಲ, ಅದು ಹೀಗೂ ತಿಳ್ಕೋಬೇಕು. ಆದ್ರಿಂದ ಆ ಕ್ಷೇತ್ರಗಳಿಗೆ, ಭಗವಂತನ ಕ್ಷೇತ್ರಗಳಿಗೆ ಆ ಥರ ಸಂಚಾರ ಮಾಡ್ತಾನೆ ಇರಬೇಕು. ಆದ್ರೆ ಮನುಷ್ಯನ ಜೀವನ ಏನಾಗಿರ್ತದೆ? ಭಾಗವತ ಅದನ್ನು ಹೇಳ್ತದೆ ಇನ್ನೊಂದು ಕಡೆ, ಔಪಸ್ಥ್ಯ ಜೈಷ್ಯ ಕಾರ್ಪಣ್ಯಾತ್ ಗೃಹಪಾಲಾಯತೆ ಜನಃ. ನಮಗೆ ಕಾಲುಗಳು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತವೆ, ಸಂಚಾರ ಮಾಡ್ತಿದ್ವಿ ಅಂತ ಬರ್ತದಲ್ಲ. ಮನುಷ್ಯನ ಕಾಲ ಆದ್ರೂ ಎಲ್ಲಾದ್ರೂ ಒಂದ್ ಕಡೆ ನಿಂತಿರ್ತದೆ. ನಾಯಿ ಕಾಲು ನಿಂತಲ್ಲಿ ನಿಲ್ಲೋದಿಲ್ಲ, ಅದು ಆ ಕಡೆ ಈ ಕಡೆ ಸಂಚಾರ ಮಾಡ್ತಿರ್ತದೆ. ಪ್ರಾಯ ನಮ್ಮಲ್ಲೆಲ್ಲ ಬಹಳ ಇವ್ರ ಮರ್ಯಾದೆ ಕಳಿಬಾರದು ಅಂತ ಗಿಡದ ಕಾಲಿದ್ದಂತೆ ಅಂತ ನಮ್ಮನ್ನ ದಾಸರು ಸ್ವಲ್ಪ ಮರ್ಯಾದೆ ಉಳಿಸಿ ಹೇಳಿರ್ಬೇಕು. ವಸ್ತುತಃ ಗಿಡದ ಕಾಲಿಗಿಂತಲೂ ಹೀನವಾಗಿ ನಾಯಿ ಕಾಲು ನಮ್ದು. ಯಾಕೆಂದ್ರೆ ಔಪಸ್ಥ್ಯ ಜೈಷ್ಯ ಕಾರ್ಪಣ್ಯಾತ್, ಭಾಗವತನೇ ಹೇಳಿದೆ. ಒಂದು ಉಪಸ್ಥೇಂದ್ರಿಯ ಅಂದ್ರೆ ಸ್ತ್ರೀ ಪುರುಷರು ತಾವು ಎಲ್ಲರೂ ಕೂಡ ದಾಂಪತ್ಯ ಸುಖ ಅನುಭವಿಸ್ಬೇಕು, ಕುಟುಂಬ, ಮದುವೆ ಅನ್ನೋ ಹಂಬಲ. ಈ ಹಂಬಲ ತಪ್ಪ, ಅದಕ್ಕಾಗಿ ಇದನ್ನೆಲ್ಲ ಮಾಡೋದಲ್ಲ. ಆ ಮಾಯೆ ಇಲ್ಲದೆ ಹೋದ್ರೆ, ಸ್ತ್ರೀಗೆ ಪುರುಷನ ಮಾಯೆ, ಪುರುಷನಿಗೆ ಸ್ತ್ರೀ ಮಾಯೆ ಇಲ್ಲದೆ ಹೋದ್ರೆ, ಕುಟುಂಬ ಕಟ್ಕೊಳ್ಬೇಕು ಅನ್ನೋ ಹಂಬಲ ಇಲ್ಲದೆ ಹೋದ್ರೆ ಯಾರು ದುಡಿತಿದ್ರು? ಯಾರನ್ನು ಓಲೈಸ್ತಿದ್ರು? ಯಾರಿಗಾಗಿ ಭ್ರಷ್ಟಾಚಾರ ಮಾಡ್ತಿದ್ರು? ಯಾರಿಗಾಗಿ ಇಷ್ಟೆಲ್ಲ ದುಡ್ಡಿಗಾಗಿ, ಹಣಕ್ಕಾಗಿ ಹಾಪಾಹಾಪಿ ಮಾಡ್ತಿದ್ರು? ಆ ಒಂದು ಮಾಯೆ ಇಟ್ಬಿಟ್ಟಿದ್ದಾನೆ. ಉಪಸ್ಥಕ್ಕೆ ಸಂಬಂಧಪಟ್ಟ ಒಂದು ಚಾಪಲ ಉಪಸ್ಥ್ಯ ಜೈಷ ಕಾರ್ಪಣ್ಯಾತ್, ಕೃಪಣ ದೀನತೆ ಬಂದ್ಬಿಡ್ತದೆ. ಹೇಗಾದ್ರೂ ಬದುಕಬೇಕು, ಎಲ್ಲಾದ್ರೂ ಬದುಕಬೇಕು. ಹೆಚ್ಚ ಕಷ್ಟಪಟ್ಟಾದ್ರೂ ಏನು ನಿಂದನೆ ಇತ್ಯಾದಿಗಳನ್ನು ತಾಳಿ ಕೇಳಿ ಆದ್ರೂ ಬದುಕಬೇಕು ಅನ್ನೋ ಪರಿಸ್ಥಿತಿಗೆ ಬರ್ತಾನೆ. ಇನ್ನೊಂದು ಜಿಹ್ವಾ, ಹೊಟ್ಟೆಪಾಡು. ವಸ್ತುತಃ ಕುಟುಂಬವೊಂದಿಗಿನಾಗಿ ಬದುಕುವುದು ಅಂದ್ರೆ ತಿಂದುಂಡು ಬದುಕುವುದು ಅಂತಾನೆ ಅರ್ಥ. ಹೊಟ್ಟೆಗಾಗಿ ತಿನ್ಬೇಕು, ನಾಳೆ ಮಕ್ಕಳಿಗಾಗಿ ಮಾಡಿಡ್ಬೇಕು, ಅವ್ರಿಗೇನು ತೊಂದರೆ ಆಗಬಾರ್ದು ಅಂತ ಅವ್ರಿಗೆ ಮಾಡಿಡ್ಬೇಕು. ಮತ್ತೆ ನಮ್ಮ ಕುಟುಂಬ, ಇನ್ನೂ ಹುಟ್ಟಿ ವಿದ್ಯಾಭ್ಯಾಸ ಮಾಡಿ ಉದ್ಯೋಗ ಪಡ್ಕೊಳ್ತಾ ಇರುವವನಿಗೆ ಮದುವೆ ಚಿಂತೆ,
ಮದುವೆ ಆದಮೇಲೆ ಕುಟುಂಬದ ಚಿಂತೆ. ಅಂತೂ ಜಿಹ್ವೇಂದ್ರಿಯ ಮತ್ತು ಉಪಸ್ಥೇಂದ್ರಿಯ ಅನ್ನೋದು ಒಟ್ಟಾರೆ ಸಂಸಾರದ ಚಿಂತೆ ಅನ್ನೋದನ್ನು ಸಂಕೇತಿಸ್ತದೆ. ಹೀಗಿರೋದ್ರಿಂದ ಅವ್ನು ನಾಯಿ ಅಂತ ಆಗಿಬಿಟ್ಟಿರ್ತಾನೆ ಅಂತ. ಗೃಹಪಾಲಾಯತೆ, ಮನೆ ಕಾಯೋ ನಾಯಿ ಅಂತ ಇವನು ಅಲ್ಲಿ ಜಡಪಡಿಸ್ತಾ ಇರ್ತಾನೆ. ಮಾಲೀಕ ಬಂದ್ಕೊಂಡು ಎದ್ದು ನಿಲ್ತದೆ. ಅವನ ಬಾಯಿ, ಅವನ ಕಾಲು, ಅವನ ತಲೆ ಎಲ್ಲವೂ ಕೂಡ ಸಂಚಾರ ಮಾಡ್ತಾ ನಲಿದಾಡ್ತಾ ಇರ್ತವೆ. ಹೀಗೆ ಹೀನವಾದ ಬದುಕನ್ನು ಬೆಳಗ್ತಾನಲ್ಲ, ಕೃಪಣವಾದ ಬದುಕನ್ನು. ಹಾಗೆ ಅದನ್ನ ತಿಳ್ಕೋಬೇಕು. ನಾಯಿ ಕಾಲು ಅಂತ ನಮ್ಮನ್ನು ಬೈದಕ್ಕೆ ನಾವು ಸೂಕ್ತರೆ ಹಾಗೆ ಬೈಬೇಕಾಗಿತ್ತು ನಮ್ಮನ್ನ ವಿಷ್ಣು ತೀರ್ಥಾಚಾರ್ಯ. ಪಾದೌ ಋಣಾಂ ತೌ ದ್ರುಮ ಜನ್ಮ ಭಾಜೋ ಕ್ಷೇತ್ರಾಣಿ ನಾನೂ ವ್ರಜತೋ ಹರೇದ್ಯೌ ಅಂತಿದು 3ನೇ ಶ್ಲೋಕ. ಬರ್ಹಾಯಿತೇತೆ ನಯನೇ ನಯನೇ ನರಾಣಾಂ ಲಿಂಗಾನು ವಿಷ್ಣು ನ ನಿರೀಕ್ಷತೋ ಯೇ ಪಾದೌ ನೃಣಾಂ ತೌ ದ್ರುಪ ಜನ್ಮ ಭಾಜೌ ಕ್ಷೇತ್ರಾಣಿ ನಾನೂ ವ್ರಜತೋ ಹರೇರ್ಯೌ. ಮುಂದೆ 4ನೇದ್ದು ಜೀವಂಶ್ಚವೋ ಭಾಗವತಾಂಗ್ರಿರೇಣಂ ನ ಜಾತು ಮರ್ತ್ಯೋಭಿಲಷೇತಯಸ್ತು ಶ್ರೀವಿಷ್ಣುಪದ್ಯ ಮನುಜಸ್ತುರಸ್ಯಾಹ ಶ್ವಸಂಶ್ಚವೋ ಯಸ್ತು ನವೇದ ಗಂಧಂ. ಮುಂದೆ ಈ ಭಗವಂತನಿಗೆ ಅಭಿಷೇಕ ಮಾಡಿರ್ತಾರಲ್ಲ, ಆ ಅಭಿಷೇಕ ಮಾಡಿದಾಗ ಅವನ ಪಾದದ ಧೂಳಿನಿಂದ ಮಿಶ್ರಿತವಾದದ್ದು ಆ ತೀರ್ಥ. ಅದನ್ನು ಒಂದು ಬಾರಿ ಆದರೂ ಜೀವನದಲ್ಲಿ ಸೇವಿಸಬೇಕು ಅಂತ ಮನುಷ್ಯನಿಗೆ ಅಪೇಕ್ಷೆ ಬರಬೇಕು. ಬರದೇ ಹೋದ್ರೂ ಅವನು ಬದುಕಿದ್ದು ಸತ್ತಂತೆ, ಜೀವಚ್ಛವ. ಅವನು ಸತ್ತ ಹೆಣಕ್ಕೆ ಜೀವ ಇಲ್ಲ, ಇನ್ನೊಂದು ಜೀವ ಇದೆ ಅಂತ ಹೊರತು ಬಿಟ್ರೆ ಇನ್ನೇನು ಅವನಿಂದ ಉಪಯೋಗ ಇಲ್ಲ. ನಾವೆಲ್ಲ ಕೇಳ್ತೀವಿ ಕ್ಲಿನಿಕಲಿ ಡೆಡ್ ಅಂತ. ಸತ್ತು ಹೋಗಿದ್ದಾನೆ, ಆದರೂ ಒಂದೇನೋ ಲೈಫ್ ಸೇವಿಂಗ್ ಸಪೋರ್ಟ್ ಇಟ್ಟು ಬದುಕಿಸಿಟ್ಟಿರ್ತಾರೆ. ಆ ಥರ ಅನೇಕ ಕೇಸ್ಗಳು ನೋಡ್ತೀವಿ. ಕೆಲವು ದಿವಸ ಹಾಗೆ ಬದುಕಿಟ್ಟಿರ್ತಾರೆ. ಕೊನೆಗೆ ಅದು ಆಗದೆ ಇದ್ದಾಗ ಇನ್ನೇನು ತುಂಬ ಲೈಫ್ ಸೇವಿಂಗ್ ಸಪೋರ್ಟ್ ಇಟ್ಟು ಉಪಯೋಗ ಇಲ್ಲ, ಇನ್ನು ತೆಗೆದು ಬಿಡಿ, ಅವ್ರು ಬದುಕೋ ಆಸೆ ಇಲ್ಲ ಅಂತ ವೈದ್ಯರು ಹೇಳಿದಾಗ ಅದನ್ನು ತೆಗಿತಾರೆ. ಹಾಗೆ ನಾವು ಕೂಡ ಸ್ಪಿರಿಚುವಲಿ ಡೆಡ್ಡೇ. ನಾವು ಆಧ್ಯಾತ್ಮದ ದೃಷ್ಟಿಯಿಂದ ಸತ್ತು ಹೋದವರು ನಾವು, ಯಾವುದು ಕ್ರಿಯೆಯನ್ನು ಮಾಡದೆ ಹೋದ್ರೆ ಅಂತ ತಿಳ್ಕೊಳ್ಬೇಕು. ಮತ್ತೆ ಆ ಹರಿಪಾದೋದಕವನ್ನು ತಲೆ ಮೇಲೆ ಧರಿಸದೆ ಹೋದ್ರೆ, ತುಳಸಿಯನ್ನು ಆಘ್ರಾಣಿಸದೆ ಹೋದ್ರೆ ಅವನ ಜನ್ಮ ಸಾರ್ಥಕ ಆಯಿತು ಅಂತ ನಾವೆಲ್ಲ ಅವನನ್ನು ಪ್ರಶಂಸೆ ಮಾಡಬಹುದಿತ್ತು. ಅದು ಏನೂ ಮಾಡದೆ ಹೋದ್ರೆ ಅವನಿಗೂ ಆ ಶವಕ್ಕೂ ಏನು ವ್ಯತ್ಯಾಸ ಇದ್ದಂತಾಯಿತು. ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಬೇಕು. ಇತ್ಯತ್ರ ಉಕ್ತಂ ಅಂಗಾನಿ ವಿಷ್ಣೋರಥ ತಜ್ಜನಾನಾಂ ಪಾದೋದಕಂ ಯಾನಿ ಭಜಂತಿ ನಿತ್ಯಂ ಇತ್ಯತ್ರ ಉಕ್ತಂ ವಿಷ್ಣೋಃ ಪಾದೋದಕಂ ಶಾಲಗ್ರಾಮ ಶಿಲಾದಿ ತೀರ್ಥಮೇಕಂ ಶ್ರೀಮದ್ ಭಾಗೀರಥಿ ತೀರ್ಥಂ ಅಪರಂ ಇತಿ ಸೂಚಿತಂ. 2 ಥರದ ತೀರ್ಥ. ಒಂದು ಗಂಗಾ, ಯಮುನಾ, ಕಾವೇರಿ, ಕೃಷ್ಣ ಮೊದಲಾದ ತೀರ್ಥಗಳು. ಇನ್ನೊಂದು ಶಾಲಗ್ರಾಮಕ್ಕೆ ಅಭಿಷಿಕ್ತವಾದ ನೀರು, ಅದು ಮತ್ತೊಂದು ತೀರ್ಥ. ಮತ್ತೂ ಒಂದು ತೀರ್ಥ ಅಂತ ನಾವು ತಿಳ್ಕೊಳ್ಬಹುದು. ದ್ವಿವಿಧಂ ತೀರ್ಥಮಿತ್ಯಾಹು ಸ್ಥಾವರಂ ಜಂಗಮಂ ತಥಾ ಸ್ಥಾವರ ಜಂಗಮಂ ಶ್ರೇಷ್ಠಂ ಯಥೋ ಜ್ಞಾನ ಪರಿಗ್ರಹ ಅಂತ ಮಹಾಭಾರತ. ಈ ಗಂಗಾ, ಕೃಷ್ಣ, ಕಾವೇರಿ ಇತ್ಯಾದಿ ಎಲ್ಲ ಇವು ಸ್ಥಾವರ ತೀರ್ಥಗಳು. ಜಂಗಮ ತೀರ್ಥ ಅಂದರೆ ಜ್ಞಾನಿ. ಆ ಜ್ಞಾನಿಯಿಂದ ಜ್ಞಾನ ಸಿಗ್ತದೆ. ಜ್ಞಾನಿಯನ್ನು ಸೇವಿಸಿದ್ರಿಂದ ನಮಗೂ ಜ್ಞಾನ ಪ್ರಾಪ್ತಿ ಆಗ್ತದೆ. ಗಂಗಾ ನದಿ, ಕೃಷ್ಣಾ ನದಿ, ಕಾವೇರಿ ನದಿ ಇತ್ಯಾದಿಗಳಲ್ಲಿ ಸ್ನಾನ ಮಾಡಿದರೆ ನೇರವಾಗಿ ಜ್ಞಾನ ಸಿಗೋದಿಲ್ಲ. ಅಲ್ಲಿ ಸ್ನಾನ ಮಾಡಿ ಅಂತಃಕರಣ ಶುದ್ಧಿ ಪಡೆದುಕೊಂಡು ಮತ್ತೆ ಶ್ರವಣ ಮನನ ಮಾಡಿದಾಗಲೇ ಜ್ಞಾನ ಸಿಗೋದು. ಅದರಿಂದ ಅದು ಕೂಡ ಒಂದು ತೀರ್ಥ ಅಂತ ನಾವು ತಿಳ್ಕೊಳ್ಬಹುದು. ಇಲ್ಲಿಗೆ ಇದು ಎಲ್ಲ ಇಂದ್ರಿಯಗಳನ್ನು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು ಮತ್ತು ತ್ರಿಕರಣ, ಸಂಕ್ಷಿಪ್ತವಾಗಿ ಹೇಳುವುದಾದರೆ ತ್ರಿಕರಣ, ನಮ್ಮ ಮನಸ್ಸು, ಮಾತು ಮತ್ತು ಕೃತಿ, ಇವುಗಳನ್ನು ಭಗವತ್ಪರವಾಗಿ ಇಟ್ಕೊಂಡ್ರೆ ಅದನ್ನೇ ಬ್ರಹ್ಮಚರ್ಯ ಅಂತ ಕರೀತಾರೆ. ಮುಂದೆ 270ನೇ ಶ್ಲೋಕದಲ್ಲಿ ಸಂತೋಷ ಅನ್ನೋ ಧರ್ಮವನ್ನ ನಿರೂಪಿಸ್ತಾರಂತೆ. ಯಾರು ಭಾಗವತ ಧರ್ಮಾನುಷ್ಠಾನ ಮಾಡಿರ್ತಾರೆ ಅವನಿಗೆ ಶ್ರವಣ ಇತ್ಯಾದಿಗಳನ್ನು ಮಾಡುವಲ್ಲಿ ಅಧಿಕಾರ ಸಿಗ್ತದೆ. ಮತ್ತೆ ಆ ಶ್ರವಣ ಮನನ ಇತ್ಯಾದಿಗಳನ್ನು ಮಾಡಿದಾಗ ಅವನಿಗೊಂದು ಮಹಾ ಸುಖ ಆಗ್ತದೆ.
ಭಾಗವತ ಧರ್ಮಾನುಷ್ಠಾನವೇ ಇಲ್ಲದೆ ಹೋದರೆ ಅದೊಂದು ಬೇಸಿಕ್ ಕ್ವಾಲಿಫಿಕೇಶನ್ ಅದು ಭಾಗವತ ಧರ್ಮಾನುಷ್ಠಾನ ಅನ್ನೋದು. ಅದಿಲ್ಲದೆ ಹೋದರೆ ಶ್ರವಣ ಮನನ ಇತ್ಯಾದಿಗಳನ್ನು ಮಾಡಲಿಕ್ಕೆ ಅಧಿಕಾರ ಬರೋದಿಲ್ಲ ಸರಿಯಾಗಿ ಅಂತಿದ್ದಾರೆ. ಆದ್ದರಿಂದ ಸಂತೋಷ ಅನ್ನುವ ಒಂದು ಭಾಗವತ ಧರ್ಮ ಅದೇನು ಭಗವಂತ ಏನು ಕೊಟ್ಟಿದ್ದಾನೆ ಅದೇ ಒಂದು ಪ್ರಧಾನವಾದ ಭಾಗವತ ಧರ್ಮ. ಇಲ್ಲಿ 270ನೇ ಶ್ಲೋಕ ನೋಡ್ಬೇಕು ನಾವೀಗ. ನಿಷ್ಕಿಂಚನಾಮಯಿ ಅನುರುಕ್ತ ಚೇತಸಃ ಶಾಂತ ಮಹಾಂತೋಖಿಲ ಜೀವವತ್ಸಲಾಹ ಕಾಮೈಃ ಅನಾಲಬ್ಧ ಧಿಯೋ ಜುಷೋಯೇ ತೇ ನೈರಪೇಕ್ಷ್ಯಂ ಹಿ ವಿದುಹು ಸುಖಂ ಮಮ ಅಂತ 11ನೇ ಸ್ಕಂದದ 14ನೇ ಅಧ್ಯಾಯದ 17ನೇ ಶ್ಲೋಕ. ಇದರ ಆರಂಭದಲ್ಲಿ ಇದಾನೀಂ ಏತಸ್ಯ ಭಾಗವತ ಧರ್ಮಸ್ಯ ಅನುಷ್ಠಾತॄಣಾಮೇವ ಭಕ್ತಿ ಸಾಧನೇಶು ಶ್ರವಣಾದಾವ್ ಅಧಿಕಾರಃ ಅಂತ ಇಲ್ಲಿ ವಿಷ್ಣು ತೀರ್ಥಾಚಾರ್ಯರು ಅದರ ಆ ಶ್ಲೋಕದ ಹಿನ್ನೆಲೆ ಹೇಳ್ತಾ ಇದ್ದಾರೆ ಸಂತೋಷ ಅನ್ನುವ ಭಾಗವತ ಧರ್ಮದ್ದು. ಇಲ್ಲಿ ಏನಾಗಿದೆ, ಗುರುಗಳಾದ ಪುರಾಣಿಕಾಚಾರ್ಯ ಪುಸ್ತಕ ನೀವು ನೋಡ್ತಾ ಇದ್ದೀರಿ, ಅಲ್ಲಿ 216ನೇ ಪುಟದಲ್ಲಿ ಇನ್ನು ಮುಂದೆ ಭಾಗವತ ಧರ್ಮಾನುಷ್ಠಾನ ಮಾಡುವವರಿಗೆ ಭಕ್ತಿ ಸಾಧನವಾದ ಶ್ರವಣಾದಿಗಳಲ್ಲಿ ಅಧಿಕಾರ ಅಂತ ಪ್ರಾರಂಭ ಆಗಿದೆ. ವಸ್ತುತಃ ಈ 16ನೇ ಪುಟದಲ್ಲಿ ಕೊನೆಗಿರುವ ಈ ಎರಡು ಸಾಲುಗಳು, 15ನೇ ಪುಟದಲ್ಲಿ ಆರಂಭದಲ್ಲಿರುವ 3-4 ಸಾಲುಗಳು, ಇವೆಲ್ಲ ಆ 270ನೇ ಶ್ಲೋಕದ ಸಂಸ್ಕೃತದ ವ್ಯಾಖ್ಯಾನ ಇದೆಯಲ್ಲ ಅದೆಲ್ಲ ಆದ್ಮೇಲೆ ಮುಂದೆ 219ನೇ ಪುಟದಲ್ಲಿ ಬರಬೇಕಾಗಿತ್ತು. ಈ ಎಡಿಟಿಂಗ್ನ ಮಿಸ್ಟೇಕ್ದಿಂದಾಗಿ ಒಂದು 4-6 ಸಾಲುಗಳು ಹಿಂದಿನ ಶ್ಲೋಕಕ್ಕೆ ಹೋಗಿವೆ. 219ನೇ ಪುಟದಲ್ಲಿ ಶ್ರೀಕೃಷ್ಣನು ಉದ್ಧವನಿಗೆ ಹೇಳುತ್ತಾನೆ ಅನ್ನೋದಕ್ಕಿಂತ ಮುಂಚೆ 216ನೇ ಪೇಜ್ನಲ್ಲಿ ಮತ್ತು 217ನೇ ಪೇಜ್ನಲ್ಲಿ ಇರುವಂತಹ 6 ಸಾಲುಗಳು ಅಲ್ಲಿ ಮುಂದೆ ಬರಬೇಕಾಗಿತ್ತು. ಯಾಕೆಂದ್ರೆ ಮುಂದಿನ ಶ್ಲೋಕದ ವಿಷ್ಣು ತೀರ್ಥಾಚಾರ್ಯರು ಕೊಟ್ಟ ಹಿನ್ನೆಲೆಯ ಅನುವಾದ ಅದು. ಇದು ನಾವು ತುಂಬಾ ಗಮನ ಇಟ್ಟು ಕೇಳಬೇಕಾಗುತ್ತೆ. ಯಾಕೆಂದ್ರೆ ಭಕ್ತಿ ಸಾಧನೇಶು ಶ್ರವಣಾದಾವ್ ಅಧಿಕಾರ, ನಮಗೆ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ಅಧಿಕಾರ ಬರಬೇಕಾದ್ರೆ, ವಾಸ್ತವಿಕವಾದ ಅಧಿಕಾರ ಬರಬೇಕಾದ್ರೆ ನಿಷ್ಕಿಂಚನದಾಗಿರ್ಬೇಕು ಅಂತ ಒಂದು ತೃಪ್ತಿ ಇರಬೇಕು ಜೀವನದಲ್ಲಿ. ತೃಪ್ತಿ ಇಲ್ಲದೆ ಇದ್ದವರಿಗೆ, ದುರಾಸೆ ಇದ್ದವರಿಗೆ ವಾಸ್ತವಿಕವಾದ ಅಧಿಕಾರವೇ ಇಲ್ಲ, ಅವ್ರಿಗೆ ಸುಖವೂ ಇಲ್ಲ ಅಂತ ಎಚ್ಚರಿಸ್ತಾ ಇದ್ದಾರೆ. ಇತಿ ಭಾವೇನ ಏನ ಕೇನಾಪಿ ಸಂತುಷ್ಟತ್ವಾಖ್ಯಂ ಭಾಗವತ ಧರ್ಮಂ ನಿರ್ದರ್ಶಯತೆ. ಭಗವದ್ಗೀತಾದಲ್ಲಿ ಇದೇ ಶಬ್ದವೇ ಬಂದಿದೆ, ಸಂತುಷ್ಟೋ ಏನಕೇನ ಚಿತ್ತ ಅಂತ. ಏನು ಸಿಗ್ತದೋ ಅದರಿಂದ ಸಂತೋಷ, ಅದನ್ನೇ ತೃಪ್ತಿ ಅಂತ ಹೇಳೋದು. ಅದನ್ನೇ ನಿಷ್ಕಿಂಚನಾಹ ಮಯಿ ಅನುರುಕ್ತ ಚೇತಸಃ ಅಂತ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಏನದರ ತಾತ್ಪರ್ಯ? ತತ್ರ ಯಾವದ್ದೇಹಂ ಕಾಚನ ಜೀವಿಕಾ ಅಪೇಕ್ಷಿತ ಇವ. ಈ ಕೃಷ್ಣ ಉದ್ಧವನಿಗೆ ಹೇಳ್ತಿದ್ದಾನೆ, ಪ್ರಾಣ ರಕ್ಷಣಾ ಅಂತ ಅನ್ನೋದು ಒಂದು ಪರಮಧರ್ಮ. ಏನಾದ್ರೂ ಒಂದು ಜೀವನಕ್ಕಾಗಿ ಒಂದು ವೃತ್ತಿ ಅಂತೂ ಮಾಡ್ಬೇಕು ಎಲ್ರೂ. ಅದಿಲ್ಲದೆ ಹೋದ್ರೆ ಮನುಷ್ಯನಿಗೆ ದುಡ್ಡು ಎಲ್ಲಿಂದ ಬರ್ಬೇಕು, ಅದನ್ನ ಮಾಡ್ಬೇಕು. ಅದು ಪ್ರಾರಂಭ ಆಗಿದೆ. ತತ್ರ ಯಾವದ್ದೇಹಂ ಕಾಚನ ಜೀವಿಕಾ ಅಪೇಕ್ಷಿತ, ಇಲ್ಲಿಂದ ಅನುವಾದ 19ನೇ ಪೇಜ್ನಲ್ಲಿದೆ. ಮೊದಲಿನ ಒಂದು 3-4 ಸಾಲುಗಳ ಅನುವಾದ ಹಿಂದೆ ಹೋಗಿದೆ, ಹಿಂದಿನ ಶ್ಲೋಕದ ಕೊನೆಗೆ. ಅದನ್ನು ಓದುವವರು ಈ ತರ ತಿಳ್ಕೋಬೇಕಷ್ಟೆ. ಏನಾದ್ರೂ ಒಂದು ಜೀವನವನ್ನಂತೂ ಅವಲಂಬಿಸ್ಬೇಕು. ಆ ಜೀವಿಕಾ ಅಂತ ಅನ್ನೋದು 2 ಥರದ್ದಂತೆ. ಸಾ ಜೀವಿಕಾ ವೃತ್ತಿಶ್ಚ ದ್ವಿವಿಧ, ಅಯಾಚನ ಸಯಾಚನ ಚೇತಿ. ಯಾರನ್ನೂ ಬೇಡದೆ ಬದುಕುವುದು ಒಂದು, ಯಾರನ್ನಾದ್ರೂ ಬೇಡ್ತಾ ಬದುಕುವುದು ಮತ್ತೊಂದು ಅಂತ ಈ ಥರದ್ದು 2 ಥರದ್ದಿದೆ. ಈ ಅಯಾಚನ ಅಂದ್ರೆ ಏನು ಅದನ್ನ ಮೊದಲು ಹೇಳ್ತಾರೆ. ತತ್ರ ಆದ್ಯ ದ್ವಿವಿಧ ಯದೃಚ್ಛಾವೃತ್ತಿ ಶಿಲೋಂಚ್ಛಾವೃತ್ತಿಶ್ಚೇತಿ. ಮೊದಲನೇ ಅಯಾಚನಾ ವೃತ್ತಿ ಅಂತ ಏನಿದೆಯಲ್ಲ, ಅವರನ್ನ ಆ ವೃತ್ತಿ ಅನ್ನೋದು ಯದೃಚ್ಛಾವೃತ್ತಿ. ಅಂದ್ರೆ ತಾನಾಗಿ ಏನು ಸಿಗ್ತದೋ ಅದನ್ನ ತಗೊಳ್ಳೋದು. ಎದುರಿಚ್ಛಾ ಅಂದ್ರೆ ಆಕಸ್ಮಿಕವಾಗಿ ಸಿಕ್ಕದ್ದು. ವಾಸ್ತವಿಕವಾಗಿ ಎದುರಿಚ್ಛಾ ಅಂದ್ರೆ ಯತ್ರಾನ್ಯ ಹೇತ್ವಭಾವ ಸ್ಯಾತ್ ಈಶ್ವರೇಚ್ಛಾಧಿಕಂ ವಿನಾ. ಈಶ್ವರೇಚ್ಛಾ ಎದುರಿಚ್ಛಾ ಸ್ಯಾತ್ ಯಥೋ ಅಂತ ಹೀಗೆ ಭಾಗವತ ತಾತ್ಪರ್ಯದಲ್ಲಿದೆ.
ಯದೃಚ್ಛಾ ಅಂದ್ರೆ ಇವತ್ತಿನ ಕೋಶಗಳಲ್ಲಿ ಆಕಸ್ಮಿಕ ಅಂತ ಅರ್ಥ ಹೇಳ್ತಾರೆ. ಆದ್ರೆ ಆಕಸ್ಮಿಕವಾಗಿ ಸಿಕ್ಕದ್ದು ಅಂತ ಅರ್ಥ ಅಲ್ಲ ಯದೃಚ್ಛಾ ಅಂದ್ರೆ. ಯದೃಚ್ಛಾ ಅಂದ್ರೆ ಈಶ್ವರ ಇಚ್ಛಾ. ಯತ್ ಅಂದ್ರೆ ಜ್ಞಾನ ಸ್ವರೂಪನಾದ ಭಗವಂತ ಅಂತ ಅರ್ಥ. ಅವನ ಋಚ್ಛಾ ಅಂದ್ರೆ ಇಚ್ಛಾ. ಅದರಿಂದ ಯದೃಚ್ಛಾ ವೃತ್ತಿ ಅಂದ್ರೆ ಭಗವಂತನ ಇಚ್ಛೆಯಂತೆ ಸಿಕ್ಕ ವೃತ್ತಿ. ಅದೇನು ಸಿಗ್ತದೋ ಅದು ಆ ತರ ಬದುಕೋದು ಅಂತ ಅದರ ಅರ್ಥ. ಮತ್ತು ಎರಡನೇದ್ದು ಶಿಲೋಂಚ ವೃತ್ತಿ ಅಂತ. ಅಯಾಚನ ಅನ್ನೋದೇ ಈ ತರ ಎರಡು ತರ. ಇಲ್ಲಿ ಅಯಾಚನ ಅಂತ ಬಂದಾಗ ಇಲ್ಲೊಂದು ವಿಷಯ ನಾವು ಕೇಳ್ಬೇಕು. ಇಂಥವರೆಲ್ಲ ನಮ್ಮ ಸಮಾಜದಲ್ಲಿ ಇದ್ರು ಅಂತ. ಒಂದು ಸರ್ನೇಮ್ ಇದೆ ಅಯಾಚಿತ್ ಅಂತ ಹೇಳಿ, ನೀವೆಲ್ಲರೂ ಕೇಳಿರ್ತೀರಿ. ಅಯಾಚಿತ್ ಅಂತ ಸರ್ನೇಮ್ ಯಾಕಿರ್ತದೆ ಅಂದ್ರೆ ಅವರಿಗೆ ಯಾರನ್ನು ಬೇಡದೇ ಇರುವುದು ಅವ್ರ ವೃತ್ತಿ ಅಂತ. ಅದೊಂದು ಅವ್ರ ಹೆಗ್ಗಳಿಕೆ. ಬೇಡಿದ್ರೆ ಭಗವಂತನನ್ನು ಬೇಡಿಯವು, ಇನ್ಯಾರನ್ನು ಬೇಡೋದಿಲ್ಲ ಅಂತ ದೃಢವಾದ ನಿಷ್ಠ ಇದ್ದವರು ಅವ್ರನ್ನ ಅಯಾಚಿತರು ಅಂತಾರೆ. ಹಾಗೆ ಬದುಕುವವರು ಕೂಡ ಕೆಲವರು ಇದ್ರು. ಅಯಾಚನ ಮತ್ತು ಸಯಾಚನ ಅಂತ ಎರಡು ಥರ ವೃತ್ತಿ ಇದೆ. ಅಯಾಚನ ಯದೃಚ್ಛಾ ವೃತ್ತಿ ಮತ್ತು ಶಿಲೋಂಚ ವೃತ್ತಿ ಅಂತ ಎರಡು ಥರ ಇದೆ. ಅದನ್ನು ಅನುಸರಿಸುವವರು ಯಾರು ಅಂದ್ರೆ ಪಕ್ವಯೋಗಿಗಳ ಯದೃಚ್ಛಾ ವೃತ್ತಿ. ಪಕ್ವಯೋಗಿಗಳ ಅಂತ ಪುರಾಣಿಕರು ಅಲ್ಲಿ ಸೇರಿಸಿದ್ದಾರೆ ಅದನ್ನು. ಅದು ಅಲ್ಲಿ ವಿಷ್ಣು ತೀರ್ಥರ ವ್ಯಾಖ್ಯಾನದಲ್ಲಿ ಅದು ಕಾಣಿಸೋದಿಲ್ಲ. ಅದು ಪ್ರಾಯ ಮುಂದೆ ಅವ್ರ ವ್ಯಾಖ್ಯಾನದಲ್ಲೇ ಪಕ್ವಾಹ ಪಕ್ವಕಲ್ಪಾಹ ಪಕ್ವ ಪ್ರತಿನಿಧಿ ಅಂತ ಮುಂದಿದೆ. ಸ್ವಲ್ಪ ಆ ಮುಂದಿರೋದನ್ನೆಲ್ಲ ಓದಿ ಸ್ವಲ್ಪ ಅವ್ರ ಆರಂಭದಲ್ಲಿ ಅನುವಾದ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸ್ತದೆ. ಪಕ್ವಯೋಗಿಗಳು ತುಂಬಾ ಪಕ್ವರಾದವರು, ಜೀವಮಾನದಲ್ಲಿ ಆಧ್ಯಾತ್ಮಿಕವಾಗಿ ತುಂಬಾ ಹಣ್ಣಾದವರು, ಅವರು ಯದೃಚ್ಛಾ ವೃತ್ತಿಯನ್ನು ಅವಲಂಬಿಸ್ತಾರೆ. ಏನು ಭಗವಂತನ ಇಚ್ಛೆಯನ್ನು ಸಿಗ್ತದೋ ಅದು ಸಿಗಲಿ ಅಂತ ಆ ಹಂತಕ್ಕೆ ಹೋಗ್ಬಿಟ್ಟಿರ್ತಾರೆ ಅವರು. ಇನ್ನು ಕೆಲವು ಯೋಗಿಗಳಿದ್ದಾರೆ, ಅವರು ಅಷ್ಟು ಪಕ್ವರಲ್ಲ, ಸಾಧಾರಣವಾಗಿ ಪಕ್ವರು. ಪಕ್ವ ಕಲ್ಪಾಹ. ನಾವು ಅಪಕ್ವರ, ಇನ್ನೂ ಇದು ಪಕ್ವವೇ ಆಗಿಲ್ಲ. ಇದು ನಮ್ಗಿಂತ ಸ್ವಲ್ಪ ಹೆಚ್ಚು ಪಕ್ವರಾಗಿದ್ದಾರೆ. ಇದು ಆಮೇಲಿಂದು, ನಮ್ಗಿಂತ ಮೇಲಿಂದು. ಮೂರನೇದ್ದು ಪೂರ್ಣವಾಗಿ ಪಕ್ವರಾದವರು. ಪೂರ್ಣವಾಗಿ ಪಕ್ವರಾದವರು ಅಯಾಚನ ಅನ್ನುವ ವೃತ್ತಿಯನ್ನೇ, ಯದೃಚ್ಛಾ ವೃತ್ತಿಯನ್ನೇ ಅವಲಂಬಿಸಿರ್ತಾರೆ. ಏನು ಭಗವಂತನ ಇಚ್ಛೆ ಏನು ಸಿಗ್ತದೋ ಅದನ್ನು ತಗೊಳ್ಳೋಣ ಅಂತ. ಅಷ್ಟು ಪಕ್ವರಲ್ಲದೆ ಇದ್ದವರು ಶಿಲೋಂಚ ವೃತ್ತಿಯನ್ನು ಅವಲಂಬಿಸ್ತಾರೆ. ಅವರು ಆ ಶಿಲೋಂಚ ವೃತ್ತಿಯನ್ನೇನು ಅವಲಂಬಿಸ್ತಾರಲ್ಲ, ಶಿಲೋಂಚ ವೃತ್ತಿ ಅಂದ್ರೆ ಎಲ್ಲಿ ಕಾಳು ತೆನೆ ಇತ್ಯಾದಿ ಬಿದ್ದಿರ್ತಾವಲ್ಲ ಅದನ್ನ ತಗೊಂಡು ಬದುಕೋದು. ಹಿಂದೆ ಅದು ಬಂದಿತ್ತು. ಸುಮಾರಾಗಿ ಪಕ್ವರಾದವರು ಅನ್ನಬಹುದಾದ ಯೋಗಿಗಳ ಶಿಲೋಂಚ ವೃತ್ತಿ ಅಂತ ಎರಡು ಥರ ಇದೆ. ಇನ್ನ ಸಯಾಚನ ವೃತ್ತಿ ಅಂತಿದೆಯಲ್ಲ, ವೃತ್ತಿನೇ ಬೇಸಿಕಲಿ ಎರಡು ಥರ ಇದೆಯಲ್ಲ, ಅಯಾಚನ ಮತ್ತು ಸಯಾಚನ ಅಂತ. ಅಲ್ಲಿ ಆ ಸಯಾಚನ ವೃತ್ತಿ ಅನ್ನೋದು ಏನಿದೆಯಲ್ಲ, ಅದು ಅಸಂಚಯ, ವಾರ್ತಾ, ಶಾಲೀನ ಅಂತ ಮೂರು ಥರ ಇದೆ. ಹಿಂದೆ ಅದ್ರ ಬಗ್ಗೆ ಬಂದಿದೆ. ಭಾಗವತದಲ್ಲೇ ವಾರ್ತಾ, ಸಂಚಯ, ಶಾಲೀನ, ಶಿಲೋಂಚ ಇತಿ ವೈಗೃಹೆ, ಗೃಹಸ್ಥಾಶ್ರಮಿಗೆ ಇವೆಲ್ಲ ವೃತ್ತಿಗಳು ಅಂತ ವರ್ಣನೆ ಮಾಡಿದ್ದಾರೆ. ವಾರ್ತಾ, ಅಸಂಚಯ ಮತ್ತು ಶಾಲೀನ ಅಂತ ಈ ವೃತ್ತಿಗಳನ್ನು ವರ್ಣನೆ ಮಾಡಿದ್ದಾರೆ. ಅಲ್ಲಿ ವಾರ್ತಾ ಯಾಯಾವರಂ ಜ್ಞೇಯಂ ಏಕಾಹಿತ್ವಂ ಅಸಂಚಯ, ವಾರ್ತಾ, ಅಸಂಚಯ ಮತ್ತು ಶಾಲೀನ ಅಂತ ಮೂರಿದೆಯಲ್ಲ, ಅಲ್ಲಿ ವಾರ್ತಾ ಅಂದ್ರೆ ಏನು? ಯಾಯಾವರ, ಭಿಕ್ಷೆ ಬೇಡೋದು. ಅಲ್ಲಿ ಭಿಕ್ಷೆ ಬೇಡಿ ತಿರಿದು ಉಣ್ಣುವುದಕ್ಕೇನೆ ವಾರ್ತಾ ಅಂತ ಹೇಳ್ತಾರೆ. ಮತ್ತೆ ಅಸಂಚಯ ಅಂತಿದೆಯಲ್ಲ, ಅದು ಏಕಾಹಿತ್ವಂ, ಸಂಗ್ರಹ ಮಾಡಬಹುದು, ಆದ್ರೆ ಒಂದು ದಿವಸಕ್ಕೆ ಬೇಕಾದಷ್ಟು ಮಾತ್ರ ಸಂಗ್ರಹ ಮಾಡಬೇಕು, ಅದಕ್ಕಿಂತ ಹೆಚ್ಚಿನ ಸಂಗ್ರಹ ಮಾಡಬಾರ್ದು. ಹೀಗೆ ವಾರ್ತಾ ಅಂದ್ರೆ ತಿರಿದು ಉಣ್ಣುವುದು, ಅಸಂಚಯ ಅಂದ್ರೆ ಒಂದು ದಿವಸಕ್ಕೆ ಬೇಕಾದಷ್ಟು ಸಂಗ್ರಹಿಸುವುದು. ಇವೆರಡೂ ನಮಗೆ ಭಾಗವತ ತಾತ್ಪರ್ಯದಿಂದಲೇ ತಿಳಿತದೆ. ಶಾಲೀನ ಅಂದ್ರೆ ಒಂದು ವರ್ಷಕ್ಕೆ ಬೇಕಾದಷ್ಟು ಸಂಗ್ರಹ ಮಾಡಿ ಇಟ್ಕೊಳ್ಬಹುದು. ಇದು ಭಾಗವತ ತಾತ್ಪರ್ಯದಲ್ಲಿ ನೇರವಾಗಿ ಕಂಡು ಬರೋದಿಲ್ಲ, ಭಾಗವತದ ವ್ಯಾಖ್ಯಾನಗಳಿಂದ ಕಂಡು ಬರ್ತದೆ. ಇಂತೂ ಈ ಮೂರು ವೃತ್ತಿಗಳು, ಅಸಂಚಯ, ವಾರ್ತಾ ಮತ್ತು ಶಾಲೀನ ಅಂತ, ಇದು ಸಯಾಚನ ವೃತ್ತಿಯ ಮೂರು ಪ್ರಭೇದಗಳು. ಇಲ್ಲಿ ಪಕ್ವ ಪ್ರತಿನಿಧಿಗಳ ಅಂದರೆ ಪಕ್ವರಂತೆ ವಿಷಯ ವೈರಾಗ್ಯ ಭರಿತರಾಗುವವರ ಸಯಾಚನ ವೃತ್ತಿಯು ಅಂತ ಪುರಾಣಿಕಾಚಾರ್ಯರು ಅದಕ್ಕೆ ಆ ಶಬ್ದ ಅಲ್ಲಿ ಸೇರಿಸಿದ್ದಾರೆ. ಆದರೆ ಅಲ್ಲಿ ಮೂಲದಲ್ಲಿ ಆ ಶಬ್ದ ಇಲ್ಲ. ದ್ವಿತೀಯಾತು ತ್ರಿವಿಧ, ಸಯಾಚನ ವೃತ್ತಿ ಅನ್ನೋದು ಎರಡು ಥರ ಇದೆ, ಅಸಂಚಯ, ವಾರ್ತಾ ಮತ್ತು ಶಾಲೀನ ಅಂತ. ಹೀಗೆ ಅಷ್ಟನ್ನು ಮಾತ್ರ ಅಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು.
ಮೂಲ ವಿಷ್ಣು ತೀರ್ಥಾಚಾರ್ಯ ಅದನ್ನು ಯಾವ ಥರ ವಿಭಾಗ ಮಾಡಿದ್ದಾರೆ? ಅಯಾಚನ ವೃತ್ತಿ ಅಂತ ಒಂದು, ಸಯಾಚನ ವೃತ್ತಿ ಅಂತ ಇನ್ನೊಂದು, ಹೀಗೆ ಎರಡು ಥರ ಹೇಳಿದ್ದಾರೆ. ಆ ಅಯಾಚನ ವೃತ್ತಿ ಅಂತ ಅನ್ನೋದು ಮತ್ತೆರಡು ಥರ ಇದೆ. ಅದು ಯದೃಚ್ಛಾ ವೃತ್ತಿ ಮತ್ತು ಶಿಲೋಂಚ್ಛ ವೃತ್ತಿ ಅಂತ. ಏನು ಭಗವಂತನ ಇಚ್ಛೆ ಏನು ಸಿಗ್ತದೋ ಅದನ್ನೇ ಸ್ವೀಕಾರ ಮಾಡುವುದು ಯದೃಚ್ಛಾ ವೃತ್ತಿ. ಶಿಲೋಂಚ್ಛ ವೃತ್ತಿ ಅಂದರೆ ತೆನೆ ಕಾಳುಗಳನ್ನು ಸಂಗ್ರಹ ಮಾಡೋದು. ಇದು ಅಯಾಚನ ವೃತ್ತಿಯ ಎರಡು ಪ್ರಭೇದಗಳು. ಮತ್ತೆ ದ್ವಿತೀಯ ಸಯಾಚನ ವೃತ್ತಿಯು ಕೂಡ ಅಸಂಚಯ, ವಾರ್ತಾ, ಶಾಲೀನ ಅಂತ ಹೀಗೆ ಮೂರು ಥರ ಇದೆ ಅಂತ ವರ್ಣನೆ ಮಾಡಿದ್ದಾರೆ. ಏವಂ ಪಂಚವೃತ್ಯ ಪ್ರಪಂಚಂ ಪಂಚದಿನಾನಿ ಪ್ರಪಂಚಯನ್ ವಿರಿಂಚ ಪ್ರಪಂಚೆ ಏನ ಕೇನಾಪಿ ಸಂತುಷ್ಟ ಇತ್ಯುಚ್ಯತೆ. ಒಟ್ಟು 5 ವೃತ್ತಿಗಳು ನಮಗೆ ಈ ಥರ ಕಾಣಿಸ್ತವೆ. ಈ 5 ವೃತ್ತಿಗಳಿಂದ ಹೇಗಾದರೂ ಬದುಕಬೇಕು. ಈ ವಿರಿಂಚ ಪ್ರಪಂಚ, ಚತುರ್ಮುಖ ಬ್ರಹ್ಮ ಸೃಷ್ಟಿಸಿದ ಪ್ರಪಂಚದಲ್ಲಿ ಈ ಥರ ಬದುಕಬೇಕು. ಇದು ಆ ಭಾಗವತ ನಮಗೆ ತೋರಿಸುವಂತಹ ವೃತ್ತಿಗಳು. ಮುಂದೆ ತತ್ರ ಯೋಗಿನಃ ಅವಸ್ಥಾಭೇದೇನ ತ್ರಿವಿಧಾ ಪಕ್ವಾಹ, ಪಕ್ವಕಲ್ಪಾಹ, ಪಕ್ವ ಪ್ರತಿನಿಧಯಶ್ಚೇತಿ ಅಂತ ಮುಂದೆ ವಿಷ್ಣು ತೀರ್ಥಾಚಾರ್ಯರು ಹೇಳಿದ್ದಾರೆ. ಯೋಗಿಗಳು 3 ಥರ ಇದ್ದಾರೆ ಅಂತ. ಇಲ್ಲಿ ಈ ನಮ್ಮ ಪುರಾಣಿಕಾಚಾರ್ಯ ವ್ಯಾಖ್ಯಾನದಲ್ಲಿ ಯೋಗಿಗಳು 3 ಥರ ಇದ್ದಾರೆ ಅನ್ನುವುದೆಲ್ಲ ಅಷ್ಟು ಸ್ಪಷ್ಟವಾಗಿ ಬಂದಿಲ್ಲ. ಪಕ್ವಕಲ್ಪರ, ಪಕ್ವ ಯೋಗಿಗಳ ಅಂತ ಹೀಗೆಲ್ಲ ಬಂದಿದೆ. ಪಕ್ವ ಪ್ರತಿನಿಧಿಗಳು ಅಂತ ಹೀಗೆಲ್ಲ ಬಂದಿದೆ. ಅದು ಅಲ್ಲಲ್ಲಿ ಹರಡಿ ಹೋಗಿದೆ. ನಾನು ಅದನ್ನು ಟೀಕಿಸ್ತಾ ಇಲ್ಲ. ಯೋಗಿಗಳು 3 ಥರ ಅಂತ ಏನು ಹೇಳಿದ್ದಾರೆ ವಿಷ್ಣು ತೀರ್ಥಾಚಾರ್ಯರು, ಅದು ಸ್ಪಷ್ಟವಾಗಿ ಬಂದಿಲ್ಲ ಅಷ್ಟೇ. ಅವಸ್ಥಾಭೇದೇನ 3 ಥರ ಅಂತ ಯೋಗಿಗಳು. ಒಂದು ಪೂರ್ಣ ಪಕ್ವರಾದವರು, ಇನ್ನೊಂದು ಪಕ್ವಕಲ್ಪಾಹ, ಸ್ವಲ್ಪ ಮಟ್ಟಿಗೆ ಪಕ್ವರಾದವರು, ಪಕ್ವ ಪ್ರತಿನಿಧಯಶ್ಚ, ಇನ್ನು 3ನೇವರು ಅಷ್ಟಿನ್ನೂ ಪಕ್ವರೂ ಅಲ್ವಾ, ಪಕ್ವ ಕಲ್ಪರೂ ಅಲ್ಲ, ಪಕ್ವ ಪ್ರತಿನಿಧಿಗಳು ಅಂತ 3ನೇ ಥರ. ತತ್ರ ಆದ್ಯಾವೃತ್ತಿ, ಮೊದಲ ಪಕ್ವ ಕಲ್ಪರು, ಪಕ್ವರೇ ಆದಂಥವ್ರು ಯೋಗಿಗಳೇನಿದ್ದಾರಲ್ಲ ಅವರಿಗೆ ಅಯಾಚನ ವೃತ್ತಿ. ಮತ್ತೆ ಪಕ್ವ ಕಲ್ಪರು ಏನಿದ್ದಾರೆ ಅವರಿಗೆ ದ್ವಿತೀಯ ವೃತ್ತಿ ಅಂದರೆ ಸಯಾಚನ ವೃತ್ತಿ ಅಂತ ಹೀಗೆ ತಿಳ್ಕೋಬೇಕು. ತೃತೀಯಾನಾಮಪಿ ದಶಾವಿಶೇಷೇಣ ಉತ್ತರ ತ್ರಿವಿಧಾ ವೃತ್ತಿ. ಪಕ್ವ ಪ್ರತಿನಿಧಿಗಳು ಅಂತ ಏನಿರ್ತಾರೆ ಅವರಿಗೆ ಅವರಿರುವ ಪರಿಸ್ಥಿತಿಯನ್ನು ಹೊಂದಿಕೊಂಡು ಅವರಿಗೆ ಈ ಥರದ 3 ಥರದ ವೃತ್ತಿ. ಬೇಡ ತಿನ್ನುವುದು, ಒಂದು ದಿವಸಕ್ಕೆ ಬೇಕಾದಷ್ಟು ಸಂಗ್ರಹಿಸುವುದು, ಒಂದು ವರ್ಷಕ್ಕೆ ಬೇಕಾದಷ್ಟು ಸಂಗ್ರಹಿಸುವುದು ಅಂತ. ತತ್ರ ಪೂರ್ವ ವೃತ್ತಿ ಉತ್ತರೋತ್ತರಾಧಿಕ ಇತ್ಯಾದೌ ಆದ್ಯಯ ವೃತ್ಯ ವರ್ತಮಾನಾನ್ ದರ್ಶಯತಿ ನಿಷ್ಕಿಂಚನಾಹ ಐತಿ. ಈ 5 ಥರದ ವೃತ್ತಿಗಳನ್ನು ತೋರಿಸಿದ್ರಲ್ಲ, ಇದರಲ್ಲಿ ಆಮೇಲೆ ಬರುವ ವೃತ್ತಿಗಿಂತ ಮೊದಲು ಬರುವ ವೃತ್ತಿ ಬಹಳ ಶ್ರೇಷ್ಠ. ಯಾರನ್ನೂ ಬೇಡದೆ ಭಗವಂತ ಏನು ಕೊಡ್ತಾನೆ ಅದನ್ನು ಮಾತ್ರ ಸ್ವೀಕಾರ ಮಾಡುವುದು ಯದೃಚ್ಛಾ ವೃತ್ತಿ, ಅದು ಬಹಳ ಶ್ರೇಷ್ಠ. ಅದರ ನಂತರ ನಾವು ಒಂದು ಸ್ವಲ್ಪ ಪ್ರಯತ್ನ ಪಟ್ಟು ಅಲ್ಲಲ್ಲಿ ಕಾಳು, ತೆನೆ ಇತ್ಯಾದಿಗಳು ಸಿಕ್ಕರೆ ಅದನ್ನು ಸ್ವೀಕಾರ ಮಾಡುವುದು ಮುಂದೆಂದು. ಅದರ ಬಳಿಕ ಈ ಶಾಲೀನ ವೃತ್ತಿ 1 ವರ್ಷಕ್ಕೆ ಅದ್ರ ನಂತರ ಬರುವುದು, ನಾನು ಸ್ವಲ್ಪ ಹೇಳುವಾಗ ಇನ್ನೊಂದ್ಸರಿ ಸ್ಪಷ್ಟವಾಗಿ ತಿಳ್ಕೋಬೇಕು. ಯಾರನ್ನೂ ಬೇಡದೇ ಇರುವುದು ಮೊದಲನೇದ್ದು, ಭಗವಂತರನ್ನು ಮಾತ್ರ ಅವನೇನು ಕೊಡ್ತಾನೆ ಅದನ್ನು ಮಾತ್ರ ಸ್ವೀಕಾರ ಮಾಡುವುದು 1ನೇದ್ದು, ಮತ್ತೆ ಕಾಳು ತೆನೆ ಇತ್ಯಾದಿಗಳನ್ನು ಸ್ವೀಕಾರ ಮಾಡುವುದು 2ನೇದ್ದು. ಅದರ ನಂತರ ಬರುವಂಥದ್ದು ಅಸಂಚಯ ವೃತ್ತಿ, ಏನು ಸಂಗ್ರಹ ಮಾಡದೇ ಇರೋದು. ಅದರ ನಂತರ ಬರೋದು 1 ತಿಂಗಳಿಗೆ, 1 ದಿವಸಕ್ಕೆ ಬೇಕಾದಷ್ಟು ಸಂಗ್ರಹಿಸುವುದು. ತೀರಾ ಕನಿಷ್ಠವಾದದ್ದು 1 ವರ್ಷಕ್ಕೆ ಬೇಕಾದಷ್ಟು ಸಂಗ್ರಹಿಸುವುದು ಅಂತ ಹೀಗೆ ಆಮೇಲೆ ಬರುವುದಕ್ಕಿಂತ ಮೊದಲು ಬರುವುದು ಹೆಚ್ಚು ಶ್ರೇಷ್ಠ ಅಂತ ಹೀಗೆ ತಿಳ್ಕೊಳ್ಬೇಕು. ಅಲ್ಲಿ ಅಸಂಚಯ ಅಂತ ಏನು ಬಂತಲ್ಲ, ವಾರ್ತಾ, ಅಸಂಚಯ, ಶಾಲೀನ ಅಂತ. ಅಸಂಚಯ ಅಂದರೆ 1 ದಿವಸಕ್ಕೆ ಬೇಕಾದಷ್ಟು ಸಂಗ್ರಹಿಸುವುದು, ಶಾಲೀನ ಅಂದರೆ 1 ವರ್ಷಕ್ಕೆ ಬೇಕಾದಷ್ಟು ಸಂಗ್ರಹಿಸುವುದು, ಮತ್ತು ವಾರ್ತಾ ಅಂದರೆ ಸಂಗ್ರಹಣೆ ಮಾಡದೇ ಇರೋದು. ಆದರೆ ಅಲ್ಲಿ ಹೋಗಿ ಅವ್ರು ಏನು ಕೊಡ್ತಾರೆ ಅದನ್ನು ತೊಗೊಂಬರೋದು, ತಿಂದು ಮುಗಿಸ್ಬಿಡೋದು. ಇದನ್ನು ನಾವು ಆವಾಗ ಹೇಳಲಿಲ್ಲ. ಅದಕ್ಕಾಗಿ ಇಲ್ಲಿ ಯಾಕೆ ಮೊದಲನೇ ವೃತ್ತಿ ಆಮೇಲೆ ಬರುವ ವೃತ್ತಿಗಿಂತ ಶ್ರೇಷ್ಠ ಅಂತ ಆಗ್ತದೆ ಅದನ್ನು ತಿಳ್ಕೊಳ್ಬೇಕಲ್ಲ. ಈ ಯಾರನ್ನೂ ಬೇಡದೆ ಭಗವಂತ ಏನು ಕೊಡ್ತಾನೆ ಅದನ್ನೇ ತಗೊಳ್ಳುವುದು, ಅದು ಯಾದೃಚ್ಛಿಕ ವೃತ್ತಿ ಮೊದಲನೇದು ಶ್ರೇಷ್ಠ ಅಂತ ಗೊತ್ತಾಯ್ತು. ಅಷ್ಟಾಗದೆ ಹೋದರೂ ಕೂಡ ಹೊಲಗಳಿಗೆ ಹೋಗಿ ಅಲ್ಲಿ ಬಿದ್ದ ಕಾಳು ಕಡಿಗಳನ್ನು ತಗೊಳ್ಳೋದು ಈ ಶಿಲೋಂಚ ವೃತ್ತಿ, ಅದು 2ನೇದು. ಯಾಕಂದ್ರೆ ಯಾರನ್ನೂ ಅಲ್ಲಿ ಬೇಡ್ತಾ ಇಲ್ಲ ನಾವು.
ಆದ್ರಿಂದ ಅದು ಕೆಳಗಿಳಿತು ಸ್ವಲ್ಪ. ಮೊದಲನೇದು ಯಾರನ್ನೂ ಬೇಡಲಿಲ್ಲ, ಅದರಿಂದ ಭಗವಂತನ ಬಿಟ್ಟು ಯಾರನ್ನೂ ಬೇಡಲಿಲ್ಲ, ಅದರಿಂದ ಫಸ್ಟ್ ಗ್ರೇಡ್ ಅದು. ಇಲ್ಲಿ ಭಗವಂತ ಎಲ್ಲನೂ ಕೊಡ್ತಾನೆ, ಹೌದು, ನಾವು ಒಂದು ಸ್ವಲ್ಪ ಪ್ರಯತ್ನ ಪಡ್ಬೇಕಲ್ಲ ಅಂತ ಸ್ವಲ್ಪ ಕೆಳಗಿಳಿದು ಬಂದೆವು. ಆದ್ರಿಂದ ಕಾಳು ಕಡಿಗಳನ್ನು ಸಂಗ್ರಹ ಮಾಡಿದೆವು. ಆದ್ರೆ ಮನುಷ್ಯರು ಯಾರನ್ನೂ ಬೇಡಲಿಲ್ಲ, ಆದ್ರಿಂದ ಇದು ಎರಡನೇದ್ದು. ಆದ್ರೂ ಭಗವಂತನೇ ಕೊಟ್ಟದನ್ನ ನಂಬಿ ಕೂಡ್ಲಿಲ್ಲಲ್ಲ ನಾವು ಒಂದ್ ಸ್ವಲ್ಪ ಪ್ರಯತ್ನ ಪಟ್ಟವಲ್ಲ, ಆದ್ರಿಂದ ಇದು ಎರಡನೇದ್ದು ಆಯ್ತು. ಕಾಳು ಕಡಿ ಹೊಲಗಳಿಗೆ ಹೋಗಿ ಸಿಗೋದೆಷ್ಟ್ರಿ? ಅದನ್ನ ಕಾಳು ಕಡಿ ತರಬೇಕು, ಸ್ವಚ್ಛ ಮಾಡ್ಬೇಕು, ಹಿಟ್ಟು ಮಾಡ್ಬೇಕು, ತಿನ್ಬೇಕು. ಅದ್ರ ಬದಲು ಮನೆಗಳಿಗೆ ಹೋಗಿಬಿಟ್ರೆ, ಹೇಗೂ ಬ್ರಾಹ್ಮಣರಿಗೆ ಬೇಡ್ಲಿಕ್ಕೆ ಅಧಿಕಾರ ಇದೆ, ದಕ್ಷಿಣೆ ತಗೊಳ್ಳಿಕ್ಕೆ ಅಧಿಕಾರ ಇದೆ. ಮನೆಗಳಿಗೆ ಹೋಗಿಬಿಟ್ರೆ ಅವ್ರು ರೆಡಿ ಮಾಡಿದ್ದೇ ಕೊಟ್ಟು ಬಿಡ್ತಾರೆ, ಇನ್ನೂ ಕೆಳಗೆ ಬಂತು. ಆದ್ರಿಂದ ಇದನ್ನ ಮೂರನೇದ್ದು ಅಂತ ಹೇಳ್ತಿರೋದು. ಆದ್ರೆ ಸಂಗ್ರಹ ಮಾಡ್ಲಿಲ್ಲ, ತೊಗೊಂಡ್ರೆ ಅವತ್ತಿನ ಭಿಕ್ಷೆ ಮುಗಿಸಿದ್ರೆ ಹೋಗ್ಬಿಟ್ರು, ಮುಗಿದೋಯ್ತದ. ಇದು ಮೂರನೇದ್ದು. ಇದು ಆ ಕಾಳು ಕಡಿಗಳ ಮೇಲೆ ಅವಲಂಬಿತ ಆಗುವಷ್ಟು ದಾರ್ಢ್ಯ ಇಲ್ಲದೇ ಇದ್ದವ್ರಿಗಿದು. ಅದೆಷ್ಟು ಸಿಗ್ತದೆ? ಮತ್ತು ಅದನ್ನೆಲ್ಲ ಕಾಳು ಕಡಿ ಎಲ್ಲ ಸ್ವಚ್ಛ ಮಾಡಬೇಕು, ಹಿಟ್ಟು ಮಾಡಬೇಕು, ರೆಡಿಮೇಡ್ ಆಹಾರ ಸಿಗ್ತದೆ, ಹೊಟ್ಟೆ ತುಂಬುತ್ತದೆ. ಅದಕ್ಕಾಗಿ ಇದು ಕೆಳಗಿಳಿತು, ಮೂರನೇ ಹಂತಕ್ಕೆ ಬಂತು. ಆಯ್ತು, ಒಂದು ದಿವಸ ಭಿಕ್ಷೆಗೆ ಹೋದ್ವಿ, ನಾಳೆ ಒಂದು ಸಿಗದೆ ಹೋದ ಗತಿ ಏನು ಅಂತ ಇವತ್ತು ಭಿಕ್ಷೆಗೆ ಹೋದಾಗ ಒಂದ್ 2 ಮನೆ ಜಾಸ್ತಿ ಓಡಾಡಿ ಒಂದು ದಿವಸಕ್ಕೆ ಬೇಕಾಗೋಷ್ಟು ಸಂಗ್ರಹ ಮಾಡಿಬಿಟ್ರೆ ಅದು 4ನೇದಾಗ್ತದೆ. ಏನ್ರಿ ಕಾಳ ಹೇಳಲಿಕ್ಕೆ ಬರೋದಿಲ್ಲ, ಮಳೆಗಾಲ ಯಾವಾಗ ಋತುಮಾನ ಹವಾಮಾನ ಕೈ ಕೊಡ್ತದೋ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಇನ್ನೂ ಒಂದ್ ಸ್ವಲ್ಪ ಪ್ರಯತ್ನ ಪಟ್ಟು 1 ವರ್ಷಕ್ಕೆ ಸಂಗ್ರಹ ಮಾಡಿಬಿಟ್ರೆ ಸಾಕಲ್ಲ ಅಂತ ಆಲೋಚನೆ ಮಾಡಿದ್ರೆ ಅದು 5ನೇದಾಗ್ತದೆ. ಇಲ್ಲಿ ಬರ್ಲಿಲ್ಲ ಇದಿಷ್ಟು ಸ್ಪಷ್ಟವಾಗಿ. ವಾಸ್ತವಿಕವಾಗಿ ಆ ವಿಷ್ಣು ತೀರ್ಥಾಚಾರ್ಯ ಮಾತನ್ನು ಕೇಳಿದಾಗ ತತ್ರ ಪೂರ್ವ ವೃತ್ತಿ ಉತ್ತರೋತ್ತರಾಧಿಕ ಅಂತ ಈಗ ಮಾತು ಬಂದಾಗ ಈ ತರ ತಿಳ್ಕೊಳ್ಬೇಕು ಅಂತ ಅನಿಸ್ತು. ಬೇಡಿದರೆ ನೊಡೆಯನ್ನು ಬೇಡವೆ, ಇನ್ಯಾಕೆ ಯಾರನ್ನಾದ್ರೂ ಬೇಡಬೇಕು ಅಂತ ತೀರ್ಮಾನ ಮಾಡುವವನು ಮೊದಲನೇವನು. ಇಲ್ಲಿ ಕಾಳು ಕಡಿಗಳನ್ನು ಎಲ್ಲಿ ಸಿಗ್ತಾವೆ ಸ್ವಲ್ಪ ತೆನೆಗಳನ್ನು ನೋಡೋಣ, ನಾವು ಒಂದು ಸ್ವಲ್ಪ ಪ್ರಯತ್ನ ಪಡೋಣ ಅಂತ ಹೋಗೋನು 2ನೇವನು. ಮನೆಗೆ ಹೋಗಿ ಬೇಡುವವನು 3ನೇವನು. ಆದ್ರೆ ಅವನು ಸಂಗ್ರಹ ಮಾಡೋದಿಲ್ಲ, ಮನೆಗೆ ಹೋಗಿ ಬೇಡ್ತಾನೆ, ಅವತ್ತಿನ ತಿಂದು ಮುಗಿಸ್ತಾನೆ. 4ನೇವನು ಸಂಗ್ರಹ ಮಾಡ್ತಾನೆ 1 ದಿವಸಕ್ಕೆ, 5ನೇವನು 1 ವರ್ಷಕ್ಕೆ ಬೇಕಾದ ಸಂಗ್ರಹ ಮಾಡ್ತಾನೆ. ಇನ್ನೇನಾದ್ರೂ ತಲೆಮಾರುಗಳ ಗಟ್ಟಲೆ ಸಂಗ್ರಹ ಮಾಡುವವನಿದ್ದಾನಲ್ಲ, ಅವನಿಗೆ 5ರಲ್ಲಿ ಸೇರೋದೇ ಇಲ್ಲ, ನೀಚ ಅವನು, ಅವನಿಗೆ ದಂಡ ಹಾಕಬೇಕು, ಪಾಪೆ ಅವನು ಅಂತ ಮುಂದೆ ಶ್ಲೋಕ ಇದೆ ಇಲ್ಲಿ. ಯಾವತ್ ಭ್ರಿಯೇತ ಜಠರಂ ತಾವತ್ ಸತ್ವಂ ಹಿದೇಹಿನಾಂ ಅಧಿಕಂ ಯೋಭಿಮನ್ಯೇತ ಸಸ್ತೇನೋ ದಂಡಮರ್ಹತಿ ಅಂತ ಮುಂದೆ ಶ್ಲೋಕ ಇದೆ. ಈ ಶ್ಲೋಕ ನಾನು ಹಿಂದೊಂದ್ಸರಿ ಬಾಯ್ಪಾಠ ಮಾಡಿದ್ದೇನೆ. ನಾವೆಲ್ಲ ಕಳ್ಳರು ಆ ದೃಷ್ಟಿಯಿಂದ ಅಂತ ನಮ್ಮನ್ನು ನಾವು ಕಳ್ಳರು ಅಂತ ಹೇಳ್ಕೊಳ್ಳಿಕ್ಕಾಗಿ ಈ ಶ್ಲೋಕ ನಾನು ಬಾಯ್ಪಾಠ ಮಾಡಿದ್ದೇನೆ. ಮುಂದೆ ಅದು ನಾಳೆ ಮತ್ತೊಂದ್ಸರಿ ಹೇಳ್ಬೇಕಾದ ಪ್ರಸಂಗ ಬರ್ಬೋದು, ಆದ್ರೂ ಈಗ ಹೇಳ್ತಿದ್ದೇನೆ. ನಿಮ್ಮ ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನಿನ್ನದು, ಉಳಿದುದು ನೀನು ಸಂಗ್ರಹ ಮಾಡ್ತಾ ಹೋದ್ರೆ ಅದಕ್ಕೆ ಯಾರು ಅಪೇಕ್ಷೆ ಪಡ್ತಾರೆ, ಆ ಪ್ರಯತ್ನ ಪಡ್ತಾರೆ ಯಾರು, ಅವ್ರು ಕಳ್ಳರು, ಅವ್ರಿಗೆ ದಂಡನೆ ಹಾಕಬೇಕು ಅಂತ ಆ ಶ್ಲೋಕ ಹೇಳ್ತದೆ. ಮನುಸ್ಮೃತಿಯಲ್ಲಿ ಮತ್ತೊಂದು ಶ್ಲೋಕ ಇದೆ, ಅಭ್ಯುಷ್ಣಾತ್ ಸಗೃತಾಧನ್ಯಾತ್ ಅಚ್ಛಿದ್ರಾಚ್ಚೈವ ವಾಸಸಃ ಅಧಿಕಂ ಯೋಭಿಮನ್ಯೇತ ಸಸ್ತೇನೋ ದಂಡಮರ್ಹತಿ ಅಂತ. ನಮಗೆ ಬೇಕಾದಷ್ಟು ತುಂಬಾ ಪಕ್ವರಾದ ಸಾಧಕರ ವರ್ಣನೆ ಇದೆಲ್ಲ. ಅಭ್ಯುಷ್ಣಾತ್ ಸಗೃತಾದನ್ನ, ಸ್ವಲ್ಪ ಬಿಸಿ ಅನ್ನ, ಅದಕ್ಕೊಂದಿಷ್ಟು ತುಪ್ಪ, ಇಷ್ಟು ಸಾಕು. ಬಟ್ಟೆ ಎಂಥದ್ದು ಬೇಕು? ಒಳ್ಳೆ ಅಂಚಿನ ಬಟ್ಟೆ, ತುಂಬಾ ಆಕರ್ಷಕವಾದ ಬಟ್ಟೆ, ತುಂಬಾ ಸ್ವಚ್ಛವಾದ ಬಟ್ಟೆ, ಹೊಸ ಬಟ್ಟೆಗಳು, ಅವು ಬೇಡ. ಹರಿದಿರಬಾರ್ದು. ಅಚ್ಛಿದ್ರಾಚೈವ ವಾಸ, ಹರಿದು ಗಂಟಾಗಿ ಅದರ ಮೈಲಿಗೆಂತ ಕರ್ಸ್ಕೊತದೆ, ಹಾಗಿರಬಾರ್ದು. ಹರಿದಿರಬಾರ್ದು, ಆದ್ರೆ ತೀರಾ ಸರಳವಾದ ಬಟ್ಟೆ ನಮ್ಮದಾಗಿರ್ಬೇಕು. ಇದಕ್ಕಿಂತ ಹೆಚ್ಚಿಂದ ಏನಾದ್ರು ನಾವು ಬಯಸಿದ್ರೆ ನಾವು ಕಳ್ಳರು, ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಮನುಸ್ಮೃತಿಯು ಕೂಡ ಹೇಳ್ತದೆ. ಅಲ್ಲಿ ಮುಂದೆ ಶ್ಲೋಕ ಬರ್ತದೆ, ಅದನ್ನ ಇವತ್ತಿನ ದಿವಸನೇ ಹೇಳಿದೆ. ಇವರೇ ನಿಷ್ಕಿಂಚನರು ಅಂತ. ಆದ್ಯ ವೃತ್ತಿಯಿಂದ ಬೇಡಿದ್ರೆ ಭಗವಂತನ ಕೇಳ್ತೇವೆ, ಏನ್ ಕೊಟ್ರೆ ಕೊಟ್ಟ, ಇಲ್ಲದಿಲ್ಲ ಅಂತ ಯಾರು ಬದುಕೋರು ಇರ್ತಾರಲ್ಲ, ಜಡಭರತನಂತವ್ರು, ಅವರು ನಿಷ್ಕಿಂಚನರು ಅಂತ ಅವರನ್ನ ವರ್ಣನೆ ಮಾಡ್ತಾ ಇದ್ದಾರೆ. ನಿಷ್ಕಿಂಚನಾಹ ಮಯಿ ಅನುರಕ್ತ ಚೇತಸಃ ಅಂತ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.